ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕಸ್ತತಾ ತತೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸರಂ ಸದ್ಗುರುಗಳನ್ನು ಮನೋವಾಕ್ಕಾಯಗಳಿಂದ ನಮಿಸಿ ಜಗದ್ಗುರು ಜಗದ್ವಂದ್ಯ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢಪ್ಪಂಗಳ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ತತ್ಸ್ವರೂಪರಿಯಾದ ಮೌನಯೋಗಿ ಗುರುನಾಥಾರೂಢರ ಶ್ರೀಚರಣಕ್ಕೂ ನತಮಸ್ತಕನಾಗಿ ಆರೂಢ ಜ್ಯೋತಿ ಶಿವಪುತ್ರಪ್ಪಂಗಳವರ ಶ್ರೀಚರಣಕ್ಕೂ ವಂದನೆಗಳನ್ನು ಸಮರ್ಪಿಸುತ್ತಾ ಗ್ರಂಥಕರ್ತೃಗಳಾದಂಥ ಪಂಡಿತ್ ಪಿತಾಂಬರಜಿಯವರ ಶ್ರೀಚರಣಕ್ಕೂ ಅನಂತ ವಂದನೆಗಳನ್ನು ಸಲ್ಲಿಸಿ ವಿಚಾರ ಚಂದ್ರೋದಯ ಎಂಬ ಸುಮಧುರ ಗ್ರಂಥವನ್ನು ಶ್ರವಣ ಮಾಡಲು ಆಗಮಿಸಿರುವ ತಮ್ಮೆಲ್ಲರ ಸದ್ಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುತ್ತಿರುವ ಪರಶಿವನಿಗೂ ನಮಿಸುತ್ತಾ ತಮ್ಮೆಲ್ಲರಿಗೂ ಶರಣು ಶರಣೆ. ಹೋದ್ರು 4-5 ಮಂದಿ ಬಂದಿತ್ತಲ್ಲ, ನಾನು ಅಂಜಿಕೆ ಬರತ್ತಿತ್ತು, ಜಲ್ದಿ ಸ್ತೋತ್ರ ಅಂತ ಮುಗಿಸ್ತಿರೋ ಮತ್ತೆ ಇಲ್ಲಿ ಪರ್ಯಂತರವಾಗಿ ಶಿಷ್ಯ ಪ್ರಶ್ನೆ ಕೇಳಿದ್ದ. ಈ ಕಣ್ಣಿಗೆ ತೋರಲ್ಪಟ್ಟಂತ ಶರೀರಕ್ಕೆ ಸ್ಥೂಲ ಶರೀರ ಅಂತಂದ್ರಿ, ಇದು 25 ತತ್ವಗಳಿಂದ ಆಗ್ಯದ ಅಂತ ಹೇಳಿದ್ರಿ. ಈ 25 ತತ್ವಗಳು ಶರೀರದಲ್ಲಿ ಯಾವ ರೀತಿ ಇರ್ತವ ಅಂತೇಳಿ ಕೇಳ್ಕೊಂಡು ಬಂದಿದ್ದ. ಅವನ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ, ಹೌದಲ್ಲ? ಶಿಷ್ಯ ಪ್ರಶ್ನೆ ಕೇಳೋಣ ಅನ್ಬೇಕು. ಯಾಕಪ್ಪ ಅಂದ್ರೆ ಅವನಲ್ಲಿರ್ತಕ್ಕಂಥ ಸಂಶಯಾದಿಗಳನ್ನ ಕಳೆದಾಗನೇ ಅವನಿಗೆ ಯಥಾರ್ಥ ಜ್ಞಾನ ಆಗ್ತದೆ. ಹೀಗಾಗಿ ಗುರುಗಳು ಏನು ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಇಲ್ಲಿ ಪರ್ಯಂತರವಾಗಿ ಆಕಾಶದ 5 ತತ್ವಗಳು ನಮ್ಮಲ್ಲಿ ಹೆಂಗಿರ್ತಾವೆ, ಶೋಕ, ಕಾಮ, ಕ್ರೋಧ, ಮೋಹ, ಭಯ ಅನ್ನೋದು ಯಾವ ರೀತಿಯಾಗಿರ್ತವೆ. ಇನ್ನು ವಾಯುವಿನ 5 ತತ್ವಗಳು ಪ್ರಸರಣ, ಧಾವನ, ವಲನ, ಚಲನ, ಆಕುಂಚನ ಇವು ಹೆಂಗಿರ್ತಾವೆ ಅನ್ನೋದನ್ನು ಇಲ್ಲಿ ಪರ್ಯಂತರವಾಗಿ ಉದಾಹರಣೆಗಳನ್ನು ಕೊಟ್ಕೋತ ಬಂದು ತಿಳ್ಸ್ಕೊಂಡು ಬಂದಿದ್ದಾರೆ. ಈಗ ಏನು ಮಾಡೋರದಾರಪ್ಪ ಅಂತ ಕೇಳಿದ್ರೆ, ಅಗ್ನಿಯ ಅಂದರೆ ಬೆಂಕಿಯ ತೇಜದ 5 ತತ್ವಗಳು ನಮ್ಮ ಶರೀರದಲ್ಲಿ ಯಾವ ರೀತಿ ವರ್ತಿಸ್ತವೆ ಅನ್ನೋದನ್ನು ಹೇಳೋರದಾರ. ವಿಚಾರ ಚಂದ್ರೋದಯ 3ನೇ ಕಲಾ ಒಳಗೆ ಪಂಚೀಕರಣ ಹೇಳುವಂಥ ಸಂದರ್ಭದೊಳಗೆ ಆಕಾಶದ್ದು ಮತ್ತು ವಾಯುವಿಂದು ಹೇಳ್ಕೊಂಡು ಬಂದು ಈಗ ತೇಜದ್ದು ಹೇಳಾಕತ್ತಾರ ಅಂತ ತಿಳ್ಕೋಬೇಕು. तेज के 5 तत्व निद्रा, तृषा, क्षुधा, ಕಾಂತಿ, ಆಲಸ್ಯ. ತೇಜದ 5 ತತ್ವಗಳು ಯಾವುವು ಅಂತ ಕೇಳಿದ್ರೆ, ಒಂದು ನಿದ್ದೆ, ಒಂದು ತೃಷಾ ಅಂದ್ರೆ ನೀರಡಿಕೆ, ಕ್ಷುಧಾ ಅಂದ್ರೆ ಹಸಿವೆ, ಕಾಂತಿ ಅಂದ್ರೆ ಮುಖದ ಮೇಲೆ ಇರ್ತಕ್ಕಂಥ ಒಂದು ತೇಜಸ್ಸು, ಆಮೇಲೆ ಆಲಸ್ಯ. ಇಷ್ಟದವು. ತಿನಿಮೇಷೆ ಇವುಗಳಲ್ಲಿ ಮೊದಲಿಗೆ ನಿದ್ರಾದ ಬಗ್ಗೆ ಹೇಳ್ತಾರೆ. निद्रा तेज विषय आकाश का भाग मिला है, कायते निद्रा आवे तब शरीर शून्य हुए है और आकाश भी शून्यता वाले है, याते यह आकाश का भाग है. ಏನಂತಾರು, ಬೆಂಕಿಯೊಳಗ ಒಂದು ಆಕಾಶದ ಭಾಗ ಕೂಡಿಕೊಂಡು ನಿದ್ರೆ ಅನ್ನೋದಾಗೈತಿ. ಏನಾಗೈತಿ? ನಿದ್ರೆ ಅನ್ನೋದಾಗೈತಿ. ಸುಸುಪ್ತಿ ಅಂತ ಕರಿತಾರೆ ಇದಕ್ಕೆ, ಹೌದಲ್ಲ? ನಿದ್ರೆ ಅನ್ನೋದಾಗೈತಿ. ಯಾಕಪ್ಪ ಅಂತ ಕೇಳಿದ್ರೆ, ಆಕಾಶದ ಯಾಕೆ ನೀವು ನಿದ್ದೆ ಅಂತ ಕರಿತೀರಿ ಅಂದ್ರೆ, ಆಕಾಶ ಕೂಡ ಶೂನ್ಯ ಇರ್ತೈತಿ. ನಿದ್ದೆ ಹತ್ತಲ್ಪಟ್ಟಂಥ ಮನುಷ್ಯನಿಗೆ ಯಾವ ಪರಿಜ್ಞಾನವೂ ಕೂಡ ಇರಲ್ಲ. ಬಸ್ನಾಗ ಮುಕ್ಕೊಂಡಿರ್ತಾನೆ, ಬ್ಯಾಜುಕಿನವ್ರು ಮೈ ಮೇಲೆ ಬೋತಿರ್ತಾನೆ, ಅವ್ರು ಒತ್ತಿರ್ತಾರೆ ಕಿಟಕಿ ಕಡೆ, ಮತ್ತೆ ಹೋಗಿ ಬೋತಿರ್ತಾನೆ. ಅವನಿಗೆ ಜ್ಞಾನ ಇತ್ತಪ್ಪ ಅಂದ್ರೆ ಪಕ್ಕದಲ್ಲಿ ಇರ್ತಕ್ಕಂಥವ್ರ ಮ್ಯಾಗ ಯಾಕೆ ಬೋತಿದ್ದಾವ, ಹೌದಲ್ಲ? ಏನೂ ಪರಿಜ್ಞಾನ ಅವನಿಗೆ ಇರೋದಿಲ್ಲ. ಹೀಗಾಗಿ ಈ ನಿದ್ದೆ ಅನ್ನೋದು ಬೆಂಕಿಯೊಳಗೆ ಒಂದು ಆಕಾಶದ ಭಾಗ ಬಂದು ಕೂಡ್ಕೊಂಡು ಆಗೈತಿ ಅಂತ ಹೇಳಿದ್ರು ಅವರು. तृषा ನೀರಡಿಕೆ. तेज विषय वायु का भाग मिला है, कायते तृषा कंठं को शोषण करे है और वायु भी गीले वस्त्र आदि कंकु सुखावे है, याते वायु का भाग है. ನಾವೆಲ್ಲ ತಿಳ್ಕೊಂಡಿದ್ದೀವಿ ಬಟ್ಟೆ ಬಿಸಿಲಿಗೆ ಒಣಗುತ್ತದೆ ಅಂತೇಳಿ. ಬಿಸಿಲಿಗಿಂತಲೂ ಹೆಚ್ಚು ಗಾಳಿಗೆ ಬಟ್ಟೆ ಒಣಗುತ್ತದೆ. ಇದು ಅಂಥ ಹೊಲಸಾಗ್ಬಿಟ್ಟೈತೆ. ಯಾರ್ಕೊಂಡ್ರಿ ಭೂಮಿಗಳೆಲ್ಲ ಆರ್ಕಿ ಬಂದು ಬೀಡಿ ಬಿಟ್ಟು ಎರಿಬಿಡಿ ಬಿಟ್ಟು ಅಂತೀವಿ ನಾವು. ಬಿಸಿಲಿನಕ್ಕಿಂತಲೂ ಗಾಳಿಗೆ ಬಹಳ ಬೇಗ ಆರ್ತೈತಿ. ಹೀಗಾಗಿ ಹಂಗೆ ಗಾಳಿ ಬಟ್ಟೆಯನ್ನು ಒಣಗಿಸುತ್ತದೆಯೋ ಹಂಗೆ ಗಂಟಲನ್ನು ಕೂಡ ಒಣಗಿಸುತ್ತದೆ. ಹೀಗಾಗಿ ಗಂಟಲು ಒಣಗಿಸ್ತಪ್ಪ ಅಂದ್ರೆ ನೀರು ಬೇಕಾಗುತ್ತವ. ಹಂಗೆ ಒಣಗಿಸೋ ಕೆಲಸ ಎದರದಪ್ಪ ಅಂತ ಕೇಳಿದ್ರೆ ಗಾಳಿದಿರ್ತೈತಿ. ಹಂಗೆ ನೀರಡಿಕೆ ಅನ್ನೋದಿದೆ ಎದರಿಂದ ಆಗೈತಿಯಪ್ಪ ಅಂತ ಕೇಳಿದ್ರೆ, ಬೆಂಕಿಯಲ್ಲಿ ಒಂದು ಗಾಳಿಯ ಭಾಗ ಬಂದು ಕೂಡ್ಕೊಂಡು ನೀರಡಿಕೆ ಅನ್ನೋದಾಗೈತಿ. ತೃಷ ಅಂದ್ರೆ ನೀರಡಿಕೆ. क्षुधा
तेज का मुख्य भाग है ಆಕಾಶದ ಮುಖ್ಯ ಭಾಗ ಯಾವುದು ಶೋಕ ವಾಯುವಿನ ಮುಖ್ಯ ಭಾಗ ಧಾವನ ಓಡೋದು ಹೌದಲ್ಲ ಹಾಂ ಹಂಗೆ ಬೆಂಕಿಯ ಮುಖ್ಯ ಭಾಗ ಯಾವುದು ಹಸಿವೆ कहते क्षुधा लगे तब जो खावे सो भस्म होवे और अग्नि विषय भी जो डाले सो भस्म होवे याते ये तेज का मुख्य भाग है ಬೆಂಕಿ ಒಳಗೆ ಏನು ಬೇಕಾದ ಹಾಕಿದ್ರು ಸುಟ್ಟು ಹೋಗೈತಿ ಅದ್ರ ಕೆಲಸ ಏನಪ್ಪ ಅಂದ್ರೆ ದಹಿಸೋದೇ ಅದ್ರ ಕೆಲಸ ಹಂಗೆ ಈ ಹಸಿವೆ ಅನ್ನೋದು ಹೊಟ್ಟೆ ಒಳಗೆ ಏನು ಬೇಕಾದ ಹಾಕಿದ್ರು ಭಸ್ಮಾಗಿ ಹೋಗ್ತೈತಿ ಯಾಕಪ್ಪ ಅಂದ್ರೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮನ್ಯಂ ಚತುರ್ವಿಧಂ ಅಲ್ಲಿ ಜಠರಾಗ್ನಿ ರೂಪದಿಂದ ಕೆಲಸ ಮಾಡ್ತಿರ್ತೈತಿ ಬೆಂಕಿ ಇರ್ತೈತಿ ಅಲ್ಲಿ ಎಲ್ಲಿ ಹೊಟ್ಯಾಗ ಹೊರಗಿನ ಒಲಿ ಬೇರೆ ಒಳಗಿನ ಒಲಿ ಬೇರೆ ಎರಡು ಸಲ ಅನ್ನ ಕುದಿತೈತಿ ಹೊರಗೊಮ್ಮೆ ನಾವು ಕುದಿಸಿ ಒಳಗೆ ಹಾಕ್ತೀವಿ ಅದು ಒಳಗೊಮ್ಮೆ ಬೀಸ್ತೈತದ ಬೀಸೋದಂದ್ರೆ ಏನು ಹಿಟ್ಟು ಬೀಸಿರ್ಲೋ ಗಿರ್ನ್ಯಾಗ ಜೋಳ ತಂಪು ಹಿಟ್ಟು ತಂಪು ಬೀಳ್ತೈತೋ ಬೆಚ್ಚಗೆ ಬೀಳ್ತೈತೋ ಬೆಚ್ಚಗೆ ಬೀಳ್ತೈತಿ ಯಾಕಂದ್ರೆ ಸುಟ್ಟ ಹೊರಗೆ ಬರ್ತಿರ್ತೈತಿ ಹೀಗಾಗಿ ನಾವು ತಿಂದಲ್ಪಟ್ಟಂಥ ಅನ್ನವನ್ನ ಅದು ಮತ್ತೊಮ್ಮೆ ಸಣ್ಣ ಮಾಡ್ತೈತಿ ಯಾವುದು ಲಿವರ್ ಜಠರಾಗ್ನಿ ಅದು ಮತ್ತೊಮ್ಮೆ ಸಣ್ಣ ಮಾಡಿ ಆಮೇಲೆ ಯಾವ್ದಕ್ಕೆ ಎದಕ್ಕೆ ಪ್ರೋಟೀನ್ ಬೇಕು ಎಲ್ಲ ಏನು ವಿಟಮಿನ್ ಬೇಕು ಮಿನರಲ್ಸ್ ಬೇಕು ಅದು ಎದಕ್ಕೆ ಬೇಕು ಅದನ್ನು ಕಳಿಸೋ ಕೆಲಸ ಮಾಡ್ತೈತಿ ಅಂದ್ರೇನು ಹಸಿವೆ ಅನ್ನೋದು ಬೆಂಕಿಯ ಮುಖ್ಯ ಭಾಗ ಬೆಂಕಿಯಲ್ಲಿ ಹಾಕಿದ್ದು ಹೆಂಗೆ ಸುಡ್ತೈತಿ ಕಾಡಿ ಉರಿ ಹತ್ತಪ್ಪ ಅದನ್ನು ಮುಗಿತಲ್ಲ ಪ್ರಾಣಿ ಪಶು ಪಕ್ಷಿ ಏನಿದ್ದೆಲ್ಲ ಸುಟ್ಟಬಹುದಾಗ್ತವೆ ಅದಕ್ಕಲ್ಲಿ ಹೇಳ್ತಾರೆ ಹಸಿವೆ ಅಲ್ಲದ ಊಟನೇ ಅಲ್ಲಂತ ಹಸಿವೆ ಆದಾಗ ಮನುಷ್ಯ ಭಾಳ ಹಸದು ಬಂದಿದ್ದಪ್ಪ ಅಂದ್ರೆ ಅಡುಗೆ ಮಾಡೋದು ಕುಂಟಂಗಿಲ್ಲವ ಬೊಗೋಣೆಲ್ಲ ಕಿತ್ತಾಕ್ತಾನೆ ನಾವು ತಂಗಳದೇ ಇರಲಿ ತಿಂಗಳದೇ ಇರಲಿ ಯಾವಾಗಾದ್ರೂ ನಡೀತದೆ ಆ ಟೈಮ್ನಾಗ कांति तेज विषय जल का भाग मिला है कहते कांति धूप से घटे है और जल भी धूप से घटे है याते जल का भाग है ಯಾಕೋ ಎಷ್ಟು ಕರಗಾಗಿದೆ ಅಂತ ಕೇಳ್ತೀವಿ ನಾವು ಏನಪ್ಪ ಒಂದು ತಿಂಗಳಾಯ್ತು ಹೊಲ್ದಾಗ ಕೆಲಸ ಮಾಡಾಕತ್ತೀನಿ ಬಿಸಿಲಾಗ ಮುಖದ ಮ್ಯಾಗ ಇರ್ತಕ್ಕಂಥ ಕಾಂತಿ ಎದರಿಂದ ಹೋಗೈತಿ ಬಿಸಿಲಿಂದ ಹೋಗೈತಿ ಹೌದಲ್ಲ ಹೌದಾ ಅದರಂತೆ ನೀರಾದರೂ ಕೂಡ ಏನಾಕೈತಿ ಧೂಪ್ ಸೆ ಗಟೆ ಹೇ ಜಲ ಬಿ ಧೂಪ್ ಸೆ ಗಟೆ ಯಾತೆ ಜಲ ಕಾ ಭಾಗ ಹೇ ಇದು ನೀರಿನ ಭಾಗ ಐತಿ ಮುಖದ ಮ್ಯಾಗ ಇರ್ತಕ್ಕಂಥ ಕಾಂತಿ ಅನ್ನೋದು ನೀರಿನ ಭಾಗ ಐತಿ ಯಾಕಪ್ಪ ಅಂದ್ರೆ ಬಿಸಿಲು ಬೀಳೋದ್ರಿಂದ ನೀರು ಹೋಗೈತಿ ಮುಖದ ಮ್ಯಾಗ ಇರ್ತಕ್ಕಂಥ ತೇಜಸ್ಸು ಕೂಡ ಹೋಗ್ತೈತಿ ಆಲಸ್ಯಂ ಅಮೃತಂ ವಿಷಂ ಆಲಸ್ಯ ಮನುಷ್ಯಾಗ ಅಮೃತ ಕೂಡ ವಿಷ ಎದ್ದು ತೊಳಕಾಗಲ್ಲ ಅವನಿಗೆ ಅಲ್ಲಿ ಹಾಸೆ ಬಿದ್ದಲೆ ಬೇಡ್ತಿರ್ತಾನ ಕೈ ಕೊಟ್ಟಿರ್ತಾನ ದೇವ್ರ ಕಾಲು ಕೊಟ್ಟಿರ್ತಾನ ಹೇಳಕ್ಕೆ ಶಕ್ತಿ ಕೊಟ್ಟಿರ್ತಾನ ಎಲ್ಲ ಕೊಟ್ಟಿರ್ತಾನ ಭಾಳ ಮಜಾ ಇರ್ತಾವ ಅದನ್ನು ಅವನೇ ಎತ್ತಿ ಕೊಡ್ಬೇಕು ಅವ ಎದ್ದು ತೊಳಂಗಿಲ್ಲ ಅಟ್ಟ ಆಲಸ್ಯತಾನ ಮುಗುಲಿಗೆ ಹಿಡಿಯತ್ತಾರ ಅದಕ್ಕೆ ಅದೊಂದು ಗಾದೆ ಮಾತೈತಿ ಬೇಡ ನೀವು ಇಟ್ಟೇ ಅಂದ್ರೆ ಹೇಳ್ತಿದ್ದ ಮತ್ತೆ ಇದೆಲ್ಲ ಕಡೆ ಹಿಡಿಯೋದಾಗ ಹೋಗ್ತೈತೆ आलस्य तेज विषय पृथ्वी का भाग मिला है कहते आलस्य और अवे तब शरीर जड़ हो जावे ಇವನು ಹ್ಯಾಂಗಾಗಿರ್ತಪ್ಪ ಅಂದ್ರೆ ಇವ ಕಪ್ಪೆ ನುಂಗೋದು ಹಾವು ಆಗ್ದಂಗೆ ಆಗ್ಬಿಟ್ಟಿರ್ತಾನೆ ಹಾವು ನುಂಗಿದ ಕಪ್ಪೆ ಕಪ್ಪೆ ನುಂಗದಾಗ ಎಲ್ಲಿ ಹೋಗಂಗಿಲ್ಲ ಅದು ಕಪ್ಪೆ ನುಂಗೇ ಸಿಗ್ಬಿದ್ದು ಸಾಯ್ತದ ಅದು ಹಾವ ಕಪ್ಪೆ ನುಂಗಿರ್ಲ ಅಂದ್ರೆ ಸಿಗಂಗಿಲ್ಲ ಅದು ಹಾಂಗೆ ಇವಾಗ ಕಪ್ಪೆ ನುಂಗದಂಗೆ ಆಗಿರ್ತಾನೆ ಇವ ಆಲಸ್ಯ ಮನುಷ್ಯ ಜಡ ಬಟ್ಟ ಕೊಟ್ಟು ಬಿದ್ದಂಗೆ ಬಿದ್ದಿರ್ತಾನೆ ಬಟ್ पृथ्वी भी जड़ा स्वभाव वाली है पृथ्वी ಕೂಡ ಜಡ ಸ್ವಭಾವ ಉಳಿದೈತಿ ಯಾತೆ ಪೃಥ್ವಿ ಕಾ ಭಾಗ ಹೈ ಆದ್ದರಿಂದ ಇದು ಪೃಥ್ವಿಯ ಭಾಗ ಐತಿ ಜಲಕ್ಕೆ ಪಾಂಚ ತತ್ವ ನೀರಿನ 5 ತತ್ವಗಳು ಹೇಳ್ತಾವ ಎಷ್ಟನೇದಾದು 15 ಈಗ 16ನೇ ಚಾಲು ಲಾಳ ಸ್ವೇದ ಮೂತ್ರ ಶುಕ್ರ ಶೋಣಿತ ಲಾಳ ಅಂದ್ರೆ ಜ್ವಲ ಸಣ್ಣ ಹುಡುಗರು ಜ್ವಲ ಸೋರ್ತಿರ್ತವೆ ಸ್ವೇದ ಅಂದ್ರೆ ಬೆವರು ಮೂತ್ರ ಅಂದ್ರೆ ಕಾಲ್ಮಡಿ ಶುಕ್ರ ಅಂದ್ರೆ ವೀರ್ಯ ಶೋಣಿತ ಅಂದ್ರೆ ರಕ್ತ ಇವುಗಳಲ್ಲಿ ಮೊದಲ ಜ್ವಲದ ಬಗ್ಗೆ ಲಾಳ जल विषय आकाश का भाग मिला है कहते लाल ऊंचा नीचा हुए है और आकाश भी ऊंचा नीचा है याते आकाश का भाग है ಸಣ್ಣ ಹುಡುಗರು ಜ್ವಲ ಸೋರ್ತಿರ್ತಾರೆ ನೋಡಿರಿ ನೀವು ಮತ್ತು ನಾವು ಸಣ್ಣವ್ರಿಂದ ದೊಡ್ಡವರಾಗಿರ್ತೇವೆ ನಾವು ಮೇಲೆ ದೊಡ್ಡವರೇ ಹುಟ್ಟು ಬಂದಿದ್ದೇವೆ ಇಲ್ಲ ಅದು ಜ್ವಲ ಹೆಂಗೆ ಇರ್ತದಪ್ಪ ಅಂದ್ರೆ ಅದ್ರೊಳಗೆ ಅಂಟು ಪದಾರ್ಥ ಇರ್ತೈತಿ ಅದ್ರಾಗ ಏನಿರ್ತೈತಿ ಅಂಟು ಪದಾರ್ಥ ಇರ್ತೈತಿ
ಹೀಗಾಗಿ ನೀರಿನ ಥರ ಅದು ಕಟ್ಟನೆ ಕಡ್ಕೊಂಡು ಬೀಳಂಗಿಲ್ಲ ಅದು. ಅದು ಜ್ವಲ ನೆಲಕ್ಕೂ ಮತ್ತು ಬಾಯಿಗೂ ಏಕ ಆಗಿರ್ತೈತಿ. ಹಂಗೆ ಆಕಾಶ ತಳಗೂ ಮ್ಯಾಗೂ ಏಕ ಐತಿ. ತಳಗೂ ಐತಿಲ್ಲ ಆಕಾಶ, ಅವಕಾಶ ಲಕ್ಷಣ ಆಕಾಶ, ತಳಗೂ ಆಕಾಶ ಐತಿ, ಮ್ಯಾಗೂ ಆಕಾಶ ಐತಿ. ಹಂಗೆ ಆಕಾಶ ಮತ್ತು ಮ್ಯಾಗೂ ತಳಗೂ ಐತಿ. ಹಂಗೆ ಜ್ವಲ್ಲದು ಕೂಡ ಮ್ಯಾಗೂ ತಳಗ ಇರ್ತೈತಿ. ಹೀಗಾಗಿ ಈ ಜ್ವಲ್ ಅನ್ನೋದು ಜಲದೊಳಗೆ, ನೀರಿನೊಳಗೆ ಒಂದು ಆಕಾಶದ ಭಾಗ ಬಂದು ಕೂಡ್ಕೊಂಡು ಮನುಷ್ಯನ ಜ್ವಲ ಐತಿ. ಅಂದ್ರೆ ಇಲ್ಲಿ ಏನು ಹೇಳಾಕತ್ತಾರ ಅಂದ್ರೆ ಯಾವ ರೀತಿ ಇದು ತಯಾರಾಗೈತಿ, ಯಾವ್ಯಾವ ಮಟೀರಿಯಲ್ ಕೂಡಿದ ಆಗೈತಿ ಅನ್ನೋದನ್ನ ಹೇಳಾಕತ್ತಾರ ಅವ್ರು. ಈಗ ಈ ಟಾಟಾ ಕಂಪ್ನಿ ಇರ್ತವ್ರಿ, ಹೋಂಡಾ ಕಂಪ್ನಿ ಇರ್ತವ್ರಿ, ಅವ್ರು ಕಾರ್ ತಯಾರು ಮಾಡ್ತಾರೆ. ಕಾರ್ ತಯಾರು ಮಾಡ್ತಾರಂದ್ರೆ ಪ್ರತಿಯೊಂದು ಅವರಲ್ಲೇ ತಯಾರಾಗಲ್ಲ. MRF ಕಂಪ್ನಿದವ್ರು ಟೈರ್ ತರ್ತಾರೆ, ಹೌದಲ್ಲ. ಆಮೇಲೆ ಫಿಯೇಟ್ ಕಂಪ್ನಿದು ಇಂಜನ್ ತರ್ತಾರೆ. ಅಲ್ಲಿಂದ ಟಾಟಾ ಕಂಪ್ನಿಯವರು ತಗಡು ತಯಾರು ಮಾಡ್ತಾರೆ. ಕ್ಲಚ್ ಪ್ಲೇಟ್ ಬೇರೆದವ್ರ ಕಂಪ್ನಿ ತರ್ತಾರೆ, ಗೇರ್ ಬ್ಯಾಕ್ಸ್ ಬೇರೆದವ್ರ ಕಂಪ್ನಿ ತರ್ತಾರೆ. ಇವೆಲ್ಲ ತಂದು ಒಂದು ಗಾಡಿ ಮಾಡ್ತಾರೆ ಅವರು. ಇವೆಲ್ಲ ತಂದು ಒಂದು ಗಾಡಿ ಮಾಡ್ತಾರೆ. ಹಂಗೆ ಈ ಗಾಡಿ ತಯಾರಾಗಬೇಕಾಗಿತ್ತಪ್ಪ ಅಂದ್ರೆ ಆಕಾಶದೊಂದು ಪಾರ್ಟ್ಸ್ ತಂದಾರ, ಗಾಳಿದೊಂದು ಪಾರ್ಟ್ಸ್ ತಂದಾರ, ಬೆಂಕಿದೊಂದು ಪಾರ್ಟ್ಸ್ ತಂದಾರ, ಹೌದು, ನೀರಿನೊಂದು ಪಾರ್ಟ್ಸ್ ತಂದಾರ, ಭೂಮಿದೊಂದು ಪಾರ್ಟ್ಸ್ ತಯಾರು ಮಾಡಿ ಇದು ಕೊಯ್ದು ಶೋರೂಮ್ದಾಗ ಇಟ್ಟಾರೆ, ಪರ್ಚೇಸ್ ಮಾಡಿದ್ದೆ. स्वेद ಅಂದ್ರೆ ಬೆವರು. ಜಲ ವಿಷಯ ವಾಯು ಕಾ ಭಾಗ ಮಿಲಾ ಹೈ, ಕಾಯ್ತೆ ಪಸಿನಾ ಶ್ರಮ करने से हुए. ಬೆವ್ರು ಹೆಂಗೆ ಬರ್ತೈತಿ ಅಂದ್ರೆ ಶ್ರಮ, ದುಡಿಯೋದ್ರಿಂದ ಬೆವ್ರು ಬರ್ತೈತಿ. ಬೆವ್ರು ಸುರಿಸಿ ದುಡಿಯೋತಿರ್ತಾರೆ, ಬೆವ್ರು ಸುರಿಸಿ ದುಡಿ ಅಂತಿರ್ತಾರೆ. ಅಂದ್ರೆ ಬೆವ್ರು ಬರೆಯಂಗೆ ದುಡಿಬೇಕು. ವಾಯು ಬಿ पंखा अधिक ಶ್ರಮ से करने से हुए. ಲೈಟ್ ಹೋಗಿದ್ವಪ್ಪ, ಭಾಳ ಸೆಕೆ ಇತ್ತು, ಅವಾಗ ಏನು ಮಾಡ್ತೀವಿ, ರಟ್ಟರೆ ಏನಾರು ಬಿಸ್ಕೋತೀವಲ್ಲ, ಶ್ರಮ ಪಟ್ಟಾಗ ಗಾಳಿ ಬರ್ತೈತಿ, ಶ್ರಮ ಪಟ್ಟಾಗನೇ ಗಾಳಿ ಬರ್ತೈತಿ. पंखा अधिक से ಶ್ರಮ से करने से हुए ಯಾತೆ ವಾಯು ಕಾ ಭಾಗ ಹೈ. ಆದ್ದರಿಂದ ಬೆವರು ಅನ್ನೋದಿದು ನೀರಿನೊಳಗ ಒಂದು ಗಾಳಿಯ ಭಾಗ ಬಂದು ಸೇರಿಕೊಂಡು ಆಗೈತಿ. ಇದರಿಂದ ಪೊಟ್ಯಾಸಿಯಮ್, ಕ್ಯಾಲ್ಸಿಯಮ್ ಇವೆಲ್ಲ ಬ್ಯಾಡಾದಂಥ ಪದಾರ್ಥಗಳು ಶರೀರದಲ್ಲಿ ಇರ್ತಕ್ಕಂಥದ್ದು ಬೆವರಿನ ಮುಖಾಂತರವಾಗಿ ಹೊರ ಬರ್ತದೆ. ಯಾರಿಗೆ ಬೆವರು ಜಾಸ್ತಿ ಬರ್ತಿರ್ತದ ಅವ್ರು ತಂಪು ಇರ್ತಾರೆ. ಇದು ಹೆಂಗಪ್ಪ ಅಂದ್ರೆ ಬೆವರು ಬರೋರು ಹೆಂಗೆ ಇರ್ತಾರೆ ಅಂದ್ರೆ ಏರ್ ಕೂಲರ್ ಇದ್ದಂಗೆ, AC ಇದ್ದಂಗೆ ಅಲ್ಲ, ಏರ್ ಕೂಲರ್ ಇದ್ದಂಗೆ. ಏರ್ ಕೂಲರ್ದಾಗ ನೀರು ಹಾಕಿದ್ರೆ ತಂಪ ಹನಿ 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 ಜಿಬ್ಬು ಸಿಡಿತಿರ್ತದಲ್ಲ, ಸಣ್ಣ ಹಣ್ಣಿನ ಕಣಗಳು ಸಿಡಿತಿರ್ತಾವೆ, ನೀರಿನ ಕಣಗಳು. ಹಂಗೆ ಬೆವರು ಬರೋರು ಶರೀರ ನೋಡ್ರಿ ಭಾಳ ತಂಪು ಇರ್ತೈತಿ. ಅವಾಗ ಅವ್ರಿಗೆ ರೋಗನೂ ಕಡಿಮೆ. ಅದಕ್ಕಲ್ಲಿ ಅಂತಿರ್ತಾರಲ್ಲ, ಬಡವರು ತಿನ್ನುಗೋಸ್ಕರವಾಗಿ ಬೆವರು ಸುರಿಸ್ತಾರೆ. ಬಡವರು ತಿನ್ನಾಕ ಕೂಳಿನ ಸಲುವಾಗಿ ಏನು ಮಾಡ್ತಾರೆ, ಬೆವರು ಸುರಿಸ್ತಾರೆ. ಹೊಲ್ದಾಗ ಹೋಗಿ ಕತ್ತಿ ದುಡ್ದಂಗೆ ದುಡಿತಿರ್ತಾರೆ, ಹಮಾಲು ಮಾಡ್ತಿರ್ತಾರೆ, ಏನೆಲ್ಲ ಮಾಡ್ತಿರ್ತಾರೆ. ಅದಕ್ಕೆ ತಿನ್ನಾಕ. ಶ್ರೀಮಂತರು ತಿಂದುದು ಕರಸಾಕ ಬೆವರು ಸುರಿಸ್ತಾರೆ. ಶ್ರೀಮಂತರು ಏನು ಮಾಡ್ತಾರೆ, ತಿಂದದ್ದು ಕರಗಸಾಕ. ಜಿಮ್ ಮಾಡಿದೆ, ತಾಲೀಮ್ ಮಾಡಿದೆ, ವ್ಯಾಯಾಮ ಮಾಡಿದೆ, ಓಡಿದೆ, ಜಿಗಿದೆ, ಸ್ಕಿಪ್ ಆಡ್ದೆ, ಅದನ್ನ ಆಡ್ದೆ. ಅವ್ರು ತಿಂದದ್ದು ಕರಗಸಾಕ ಶ್ರೀಮಂತರು ಬೆವರು ಸುರಿಸ್ತಾರೆ. ತಿನ್ನಾಕ ದುಡ್ಯಾಕ ಅಂದ್ರೆ ತಿನ್ನಾಕ ಬಡವ್ರು ಬೆವರು ಸುರಿಸ್ತಾರೆ. ತಿಂದದ್ದು ಕರಗಸಾಕ ಶ್ರೀಮಂತರು ಬೆವರು ಸುರಿಸ್ತಾರೆ. ಎಷ್ಟು ಮಜಾ ಆಯ್ತು. ಕಾಲಾಯ ತಸ್ಮೈ. ನಮ್ಗೆ ಏನು ಹೇಳಕ್ಕೆ ಬರಂಗಿಲ್ಲ. ಅವಾಗ ಒಂದು ಗಾದೆ ಒಬ್ಬ ಹಾಸ್ಯ, ಒಬ್ಬ ವ್ಯಂಗ್ಯ ಕವಿ ಬರೀತಾನೆ. ಒಬ್ಬ ವ್ಯಂಗ್ಯ ಕವಿ ಏನು ಬರೀತಾನಂದ್ರೆ, ಅವಾಗೆಲ್ಲ ಮನ್ಯಾಗ ತಿಂತಿದ್ರು, ಹೊರಗೆ ತಿಂತಿದ್ರು, ಮನ್ಯಾಗ ತಿಂತಿದ್ರು. ಮನೆ ಊಟನೇ ರಾಜನ ಊಟ. ಅವಾಗೆಲ್ಲ ಮನ್ಯಾಗ ತಿಂತಿದ್ರು, ಚರಿಗೆ ತೊಗೊಂಡು ಹೊರಗೆ ಹೋಗ್ತಿದ್ರು. ಅವಾಗೆಲ್ಲ ಮನ್ಯಾಗ ತಿಂತಿದ್ರು, ಚರಿಗೆ ತೊಗೊಂಡು ಹೊರಗೆ ಹೋಗ್ತಿದ್ರು. ಈಗ ಎಲ್ಲ ಹೊರಗೆ ತಿಂದು ಬರ್ತಾರೆ, ಚರಿಗೆ ತೊಗೊಂಡು ಮನೆಗೆ ಬರ್ತಾರೆ. ಖರೇನೆ ಸುಳ್ಳು? ಟಾಯ್ಲೆಟ್ ಬಾತ್ರೂಮ್ ಮನ್ಯಾಗ ಎದು ಕಟ್ಟೈತಿದ್ದು, ಹೊರಗೆ ತಿನ್ನು ಮನೆಗೆ ಚರಿಗೆ ತೊಗೊಂಡು ಬಾ. ಅವಾಗ ಮನ್ಯಾಗ ತಿನ್ನು, ಚರಿಗೆ ತೊಗೊಂಡು ಹೊರಗೆ ಹೋಗು. ಹ್ಯಾಂಗೈತೆ ನೋಡಿ ಕಾಲ. ಇನ್ನ ಹ್ಯಾಂಗೆ ಬರ್ತದೋ ಗೊತ್ತಿಲ್ಲ, ಬರೀ ನೋಡ್ಕೋತ ಹೋಗೋದು ಅಷ್ಟೇ. ನೀವೆಲ್ಲ ದಾಟಿರಿ ನೀವು. ಮೂತ್ರ ಜಲ ವಿಷಯ ತೇಜ್ ಕಾ ಭಾಗ ಮಿಲಾ ಹೈ. ಕಾಯ್ತೆ ಮೂತ್ರ ಗರ್ಮ ಹೈ. ಮೂತ್ರ ಯಾವಾಗಲೂ ಸುಡ್ತಾ ಇರ್ತೈತಿ. ಕಾವಾದ ಮನುಷ್ಯಾಗಂತೂ ಭಾಳ ಸುಡ್ತಿರ್ತೈತಿ. ಅವ್ರ ತೇಜ್ ಬಿ ಗರ್ಮ್ ಹೈ. ಬೆಂಕಿನೂ ಕೂಡ ಸುಡ್ತಾನೆ ಇರ್ತೈತಿ. ಗರಂ ಅಂದ್ರೇನು ಸುಡ್ತಾ ಇರ್ತೈತಿ. ಯಾತೆ ತೇಜ್ ಭಾಗ ಹೈ. ಇದು ಮೂತ್ರ ಅಂದ್ರೆ ಏನು ಅಂತ ಕೇಳಿದ್ರೆ, ನಮ್ಮಲ್ಲಿರ್ತಕ್ಕಂಥ ಹೊಲಸನ್ನು ಹೊರಗೆ ಹಾಕೋದು.
ಇದು ಕೆಲಸ ಯಾವಾಗ ಮಾಡ್ತೈತೆ ಅಂದ್ರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಕಿಡ್ನಿ ಕೆಲಸ ಮಾಡ್ತೈತಿ. ಕಿಡ್ನಿ ಸರಿಯಾಗಿ ಕುಡ್ದಂಥ ತಿಂದಂಥದ್ದು ಫಿಲ್ಟರ್ ಮಾಡಿ ಹೊಲಸನ್ನ ಹೊರಗೆ ಹಾಕುವ ಕೆಲಸ ನಿಲ್ಲಿಸ್ತು ಅಂದ್ರೆ ಅವನಿಗೆ ಡಯಾಲಿಸಿಸ್ ಚಾಲು ಆಕೈತಿ. ಏನಾಕೈತಿ? ಡಯಾಲಿಸಿಸ್ ಚಾಲು ಆಕೈತಿ. ಕೈಯಾಗ ಕತ್ಯಾಟ್ರ್ ಹಾಕ್ತಾರ, ಕೈಯಾಗ ಕೊಳ್ಳಾಗ ಕತ್ಯಾಟ್ರ್ ಹಾಕ್ತಾರ, ಕೈಯಾಗ ಪಿಸ್ತೂಲ್ ಹಾಕ್ತಾರ. ವಾರನಾಗ 1 ಸಲ 2 ಸಲ ಫಿಲ್ಟರ್ ಮಾಡ್ಸ್ಕೊಂಬರ್ಬೇಕಾಗತ್ತ. ಇಟೀಟ ದೇವ್ರ ಕಿಡ್ನಿ ಕೊಟ್ಟ ನಮ್ಗೆ, ಫಿಲ್ಟರ್ ಮಾಡ್ತೈತಿ. ದವಾಖಾನೆ ಹೋಗಿ ನೋಡ್ರಿ ನೀವು, ರಕ್ತ ಫಿಲ್ಟರ್ ಮಾಡೋ ಮಿಷಿನ್ ಎಷ್ಟು ದೊಡ್ಡದಿರ್ತದಪ್ಪ ಅಂದ್ರೆ ಒಂದು ಫ್ರಿಜ್ಜಿನ ಇಟ್ಟಿರ್ತದೆ. ಎಷ್ಟಿರ್ತೈತಿ? ಸೃಷ್ಟಿಕರ್ತ ಪರಮಾತ್ಮನಿಗೆ ಎಷ್ಟು ಸ್ಮರಿಸ್ಬೇಕು ನಾವು, ಆದ್ರೆ ಅದು ನಮಗೆ ಬುದ್ಧಿನೇ ಇಲ್ಲ. ಭಾಳ ಸ್ಮರಿಸ್ಬೇಕು. ತಾಯಿ ಗರ್ಭದಲ್ಲಿದ್ದಂಥ ಸಮಯದೊಳಗೆ ಒಂದು ಮಗುವಿಗೆ 4ನೇ ತಿಂಗಳಲ್ಲಿ ಬೆರಳಲ್ಲಿ ಇರ್ತಕ್ಕಂಥ ಗೆರೆಗಳು ಮೂಡ್ತಾವೆ. ಎಷ್ಟನೇ ತಿಂಗಳಿಗೆ ಮೂಡ್ತಾವ? ವಿಜ್ಞಾನ ಸೈಂಟಿಸ್ಟ್ ಪ್ರಕಾರ ಹೇಳಾಗತ್ತೆ ನಾನು. 4ನೇ ತಿಂಗಳಿಗೆ ಬೆರಳುಗಳಲ್ಲಿ ಗೆರೆಗಳು ಮೂಡ್ತಾವೆ. ಆ ಗೆರೆಗಳು ಹೆಂಗದವಪ್ಪ ಅಂತ ಕೇಳಿದ್ರೆ, ಹಿಂದೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗದಾಗೂ ಅಂಥ ಗೆರೆಗಳು ಆಗಿಲ್ಲ, ಇನ್ನು ಮುಂದೂ ಆಗೋದಿಲ್ಲ. ಈಗ ಅಂಥ ಗೆರೆಗಳಂತ ಮನುಷ್ಯರು ಇಡೀ ಜಗತ್ತಿನಾಗೂ ಇಲ್ಲ. ಮಂದಿದ ಬಿಡು, ಸ್ವತಃ ತಂದೆ ತಾಯಿಗೂ ಮ್ಯಾಚ್ ಆಗೋದಿಲ್ಲ ಆ ಗೆರೆ. ಅಕ್ಕ ಫಿಂಗರ್ ಪ್ರಿಂಟ್ ಮೊಬೈಲ್ ಇರ್ತಾವ, ನಿಮ್ಮದು ಕೊಟ್ಟಾಗಟ್ಟ ಓಪನ್ ಆಕೈತಿ. ಹೊರಗಿನ ಮಂದಿದ್ ಬಿಡು, ನಿಮ್ಮ ತಂದೆ ತಾಯಿದು ಕೊಟ್ರೆ ಓಪನ್ ಆಕೈತಿ? ರೇಷನ್ ತರಕ್ಕೆ ಹೋಗಿದಾಗ ಬಟ್ ಕೊಟ್ಟಿರ್ತೀರಿ, ನಿಮ್ಮ ಬಟ್ ನಿಮ್ಗೆ, ಅವ್ರ ಬಟ್ ಅವರಿಗೆ. ಹಂಗೆ ಸೃಷ್ಟಿ ಮಾಡಿರ್ಬಾರ್ದು. ಕುಂತು ವಿಚಾರ ಮಾಡ್ಬೇಕು ಇವೆಲ್ಲ. ಒಬ್ಬ ಯಾವನೋ ಅಂದತ್ತು, ಇಂಥ ಬ್ಯಾಸಿಗೆ ಕಂಡಾಪಟ್ಟಿ ಬಿಸಿಲ, ಭಯಂಕರ ಬಿಸಿಲ, ಭಾಳಷ್ಟು ಬಿಸಿಲ. ನಡ್ಕೋತ ಹೊಂಟಿದ್ದ, ಬಾಟ್ಲಿ ಇತ್ತು, ನೀರಿನ ಬಾಟ್ಲಿ ಕೈಯಾಗ. ಎಲ್ಲರೂ ಕುಂತು ನೀರು ಕುಡಿಬೇಕು, ನಿಂತು ಹಾಲು ಕುಡಿಬೇಕು. ಏನು ಮಾಡ್ಬೇಕು? ನೀರ ಕುಂತ ಕುಡಿಬೇಕು. ಯಾವ ನೀರ ನಿಂತು ಕುಡಿಯೋದು ರೂಢಿ ಇರ್ತೈತಿ ಜೀವನದಾಗ, ಎಂಥ ಬೇಕಾದಂಥ ದೇಶಕ್ಕೆ ಹೋದ್ರೂ ಇವು ಪೇನ್ಗಳನ್ನು ಕಡಿಮೆ ಮಾಡುವಂಥ ಡಾಕ್ಟ್ರ್ ಇನ್ನೂ ತನಕ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ನಿಂತು ನೀರು ಕುಡಿಯೋನೇ ಆಗುವಂಥ ತೊಂದರೆ ಅದು. ಅವ ದಾರಿಗೆ ಹೊಂಟಿದ್ದ, ಹೋಗೋ ಸಮಯದೊಳಗೆ ಬಿಸಿಲು ಭಾಳ ಇತ್ತು. ಒಂದು ಗಿಡ ತಳ ಕುಂತು ನೀರು ಕುಡ್ದ. ಗಿಡ ಯಾವುದಿತ್ತು ಅಂದ್ರೆ ಮಾವಿನ ಗಿಡ ಇತ್ತು. ನೀರು ಕುಡ್ದ, ಭಾಳ ಬಿಸಿಲಿತ್ತು. ಒಂದಿಟ್ಟು ಉಳ್ಳಾಡೋನು ನಾವು, ಉಳ್ಳಾಡೋದು ಬೇರೆ, ಮುಕ್ಕೊಳ್ಳೋದು ಬೇರೆ. ಗೊತ್ತದಲ್ಲ? ಕುದುರೆ ಮುಕ್ಕೊಳ್ಳಂಗಿಲ್ಲ, ಏನು ಮಾಡ್ತದ? ಉಳ್ಳಾಡ್ತೈತಿ. ಒಂದಿಟ್ಟು ಉಳ್ಳಾಡೋನು ತಿಳ್ಕೊಂಡು ಗಿಡ ತಳ ಉಳ್ಳಾಡಕತ್ತಿದ್ದ. ಮಾವಿನಕಾಯಿ ಸೀಸನ್ ಇತ್ತು, ಬ್ಯಾಸಿಗೆ ಬಿಸಿಲ. ಮ್ಯಾಗ ಗಿಡದಾಗ ನೋಡ್ದ, ಭಾಳ ಮಾವಿನಕಾಯಿ ಆಗಿತ್ತು. ಅಷ್ಟು ಮಾವಿನಕಾಯಿ ಆಗಿತ್ತು. ಇದಕ್ಕೇನು ನೀರಿನ ಸಂಪರ್ಕ ಇಲ್ಲ, ಏನಿಲ್ಲ, ಯಾರು ನೀರು ಹಾಕೋರಿಲ್ಲ, ಅಡವ್ಯಾಗ ಐತಿ, ಎಷ್ಟು ಕಾಯಿ ಆಗೈತಿ ಗಿಡದಾಗ ಅಂದ ಮೊದಲು. ಆಮೇಲೆ ವಿಚಾರ ಮಾಡ್ದ, ಗಿಡಾರೇ ಎಷ್ಟು ದೊಡ್ಡದೈತಿ, 2-3 ಮಂದಿ ಕೂಡಿ ತೆಕ್ಕಾಗ ಹಿಡಿದ್ರು ಹಿಡಿಸೋದಿಲ್ಲ, ಅಷ್ಟು ದೊಡ್ಡ ಗಿಡ ಐತಿ. ಅಷ್ಟು ದೊಡ್ಡ ಗಿಡಕ್ಕೆ ದೇವ್ರ ಎಷ್ಟು ಸಣ್ಣ ಮಾವಿನಕಾಯಿ ಕೊಟ್ಟಾನಲ್ಲ. ಗಿಡ ತಕ್ಕ ಹಣ್ಣಲ್ಲ. ಭಗವಾನ್ಗೂ ಅಕಲ್ ನೈ ಅಂದವ. ಪರಮಾತ್ಮನಿಗೆ ಬುದ್ಧಿ ಇಲ್ಲ. ಸೃಷ್ಟಿ ಹ್ಯಾಂಗ ಮಾಡಬೇಕು ಅನ್ನೋ ಜ್ಞಾನ ಇಲ್ಲ ಅವನಿಗೆ. ಇಲ್ಲ ಅವನಿಗೆ. ಯಾಕಂತ ಕೇಳಿದ್ರೆ ಅವ್ನು ಹೇಳ್ತಾನೆ ತರ್ಕ ಮಾಡಿ, ಕುಂಬಳಕಾಯಿ ಬಳ್ಳಿ ಇರ್ತೈತಿ. ಬಳ್ಳಿ ಹೆಂಗಿರ್ತೈತಿ? ಅದು ನೆಲಕ್ಕೆ ಬಿದ್ದಿರ್ತೈತಿ. ಅದಕ್ಕೆ ಕಾಯಿ ಎಂಥದ್ದಾಗಿರ್ತೈತಿ? ಇಂತಿಂಥ ದೊಡ್ಡವಾಗಿರ್ತಾವ. ಬಳ್ಳಿ ನೋಡಿದ್ರೆ ಕಾಯಿ ತಕ್ಕ ಬಳ್ಳಿ ಐತಿ? ಅದು ಇಲ್ಲ. ಅದಕ್ಕಲ್ಲೇ ಅಂತಿರ್ತಾರೆ, ಬಳ್ಳಿಗೆ ಕಾಯಿ ಬಾರೇನು ಅಂತೇಳಿ. ಹೌದಲ್ಲ? ಬಳ್ಳಿ ನೋಡಿದ್ರೆ ಹಿಂಗೈತಿ, ಕಾಯಿ ನೋಡಿದ್ರೆ ಹಿಂಗಾಗೈತಿ. ಈ ಮಾವಿನ ಗಿಡ ನೋಡಿದ್ರೆ ಹಿಡ್ದಾಡ್ದೈತಿ, ಕಾಯಿ ನೋಡಿ ಇಟ್ಟಿಟ್ಟಾಗ್ಯಾವ. ಪರಮಾತ್ಮನಿಗೆ ಇನ್ನ ಸೃಷ್ಟಿ ರಚನಾ ಮಾಡೋ ಪ್ಲ್ಯಾನಿಂಗ್ ಹೊಳದಿಲ್ಲ ಅವನಿಗೆ. ಪಕ್ಕ ಇಂಜಿನಿಯರ್ ಅಲ್ಲ ಅವನು. ಸಿವಿಲ್ ಇಂಜಿನಿಯರ್ ಅಲ್ಲ ಅವ ಇಂಜಿನಿಯರ್ ಅಲ್ಲ ನಾವು. ಇಷ್ಟಂದಕ್ಷಿಂದ್ರ ಒಂದು ಈಟ ಬಿಸಿಲಿಗೆ ಜಂಪ್ ತೋತು ಮೊಕೊಂಡ ಅದೇನೋ ಕಾಕತಾಳನೆ ಅಂತಲ್ಲ, ಕಾಗೆ ಕುಂಡ್ರೋದಕ್ಕೆ ಟೊಂಗೆ ಮುರಿಯೋದಕ್ಕಂತೇಳಿ. ಒಂದು ಮಾವಿನಕಾಯಿ ಹರಿದು ಮೂಗಿನ ಮೇಲೆ ಬೆತ್ತು, ರಪ್ಪನಾಗ ಮೂಗಿನ ಮೇಲೆ ಬೆತ್ತು. ಮೂಗಿನ ಮೇಲೆ ಬಿದ್ದುದೇ ತಡ, ಮೂಗು ಭಾಳ ನಾಜುಕ. ಮೂಗು ಒಡೆದು ರಗದು ಸ್ವರ ಹಾಕತ್ತು, ರಮರಾಡಿ ಆತು. ಕೈಯೆಲ್ಲ ನೋಡ್ಕೊಂಡು ರಗದು ಹರಿಯಾಕತ್ತು. ಮಾವಿನಕಾಯಿ ಬಿದ್ದದ್ದು ನೋಡಿ ಗಾಬರಿ ಅದ. ಅವ ಅಂದ, ಭಗವಾನ್ಗೂ ಬಹುತ್ ಅಕಲ್ ಹೇಳ. ಪರಮಾತ್ಮನಿಗೆ ಭಾಳ ಬುದ್ಧಿ ಐತಿ. ನಾ ಇಲ್ಲಿ ತನಕ ಬುದ್ಧಿ ಇಲ್ಲ ತಿಳ್ಕೊಂಡಿದ್ದೆ, ನಾನ ಭಾಳ ಶಾಣೆ ತಿಳ್ಕೊಂಡಿದ್ದೆ. ಖರೆ ನನಗ ಬುದ್ಧಿ ಇಲ್ಲ ನಾವು. ಯಾಕಂತ ಕೇಳಿದ್ರೆ, ಅಕಸ್ಮಾತ್ ಅಂಥ ದೊಡ್ಡ ಕುಂಬಳಕಾಯಿ ಈ ಮಾವಿನ ಗಿಡದಾಗ ಇಟ್ಟಿದ್ದ,
ಆ ಮಾವಿನಕಾಯಿ ಮಾವಿನಕಾಯಿ ತಂದು ಇಲ್ಲಿ ಬಳ್ಳಿಯಾಗಿ ಇಟ್ಟಿದ್ದ ಅಂದ್ರೆ ಮಾವಿನಕಾಯಿ ಬೀಳುವುದೇ ನನ್ನ ತಲೆ ಮೇಲೆ ಕುಂಬಳಕಾಯಿ ಬಿದ್ದಿದ್ರೆ ನನ್ನ ಗತಿ ಏನಾಕಿತ್ತು? ಯಾವುದೇ ಒಂದು ವಸ್ತು ಮೇಲಿನಿಂದ ಬರುವಾಗ ಅದಕ್ಕಿಂತಲೂ 3 ಪಟ್ಟು ಭಾರ ಆಗ್ತದಂತ. ಭಾರ 1 kg ಮ್ಯಾಗಿಂದ ಬೀಳಾಕತ್ತಿತ್ತಂದ್ರೆ ಅದು ತಳ ಬರುವವರೆಗೂ 3 kg ಹಾಕದ. 10 ಕಿಲೋದು ಕುಂಬಳಕಾಯಿ ಹರಿದು ಬಿದ್ರೆ 30 ಕಿಲೋ ಹಾಕದ. 30 ಕಿಲೋ ತಲೆ ಮೇಲೆ ಬಿದ್ದರೆ ಏನಾಕದ? ಅದಕ್ಕೆ ಭಾಳ ಸ್ಮರಿಸ್ಬೇಕು ನಾವು ದೇವರನ್ನ. ಡಯಾಲಿಸಿಸ್ ಅಂದ್ರೆ ಭಾಳ ಕೆಟ್ಟ ರೋಗ ಅದು ಜೀವನದೊಳಗೆ. ಅದಕ್ಕೆ ಅದು ಲಾಂಗ್ ಪ್ರೊಸೀಜರ್. ಅದು ಡಯಾಲಿಸಿಸ್ ಒಂದು ಸಲ ಪ್ರಾರಂಭ ಆತು ಅಂದ್ರೆ ನಿನಗೆ ಎಂದ ಸಾವು ಬೇಕಾಗ್ಯದ ಅಂದ ಡಯಾಲಿಸಿಸ್ ಮಾಡಿಸ್ಕೊಳ್ ಬಿಟ್ಬಿಡು. ಬದ್ದ ಸಾವು ಎಲ್ಲ ಆಗಿ ಮಾಡಿ ಹೋಗ್ತಾನ. ಒಂದು ಮನುಷ್ಯ ಡಯಾಲಿಸಿಸ್ಗೆ ಅಡಿಕ್ಟ್ ಆದ ಅಂದ್ರೆ ಮಿನಿಮಮ್ ಒಂದು ತಿಂಗಳಿಗೆ 30 ರಿಂದ 35 ಸಾವಿರ ರೂಪಾಯಿ ಬೇಕು. ನೀವು ಸುಮ್ಮನೆ ವಾರಕ್ಕೆ ಒಂದೇ ಸಲ ಡಯಾಲಿಸಿಸ್ ಮಾಡಿಸ್ಕೊಳ್ಳೋದಾದ್ರೆ ನೀರು ಅದಕ್ಕೆ ಜಾಸ್ತಿ ಕುಡೀರಿ, ನೀರ ಜಾಸ್ತಿ ಕುಡಿತಾ ಇರಿ. ಇವುಗಳ ಬಗ್ಗೆನೂ ಜ್ಞಾನ ಬೇಕು ನಮಗೆ. ಕಾಲ್ಮಡಿ ತಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಕಾಲ್ಮಡಿ ತಟ್ಟಿಸ್ಬೇಡ್ರಿ, ಕಾಲ್ಮಡಿ ಸರಿಯಾಗಿ ಹೋರಿ, ನೀರು ಭಾಳ ಕುಡಿರಿ. ಯಾಕಂದ್ರೆ ಮೂತ್ರದ ವಿಷಯ ಬಂದ ಹೇಳಾಗತ್ತೆ. शुक्र जल का मुख्य भाग है। कहते शुक्र श्वेत वर्ण है और गर्भ का हेतु है, और जल भी श्वेत वर्ण है और वृक्ष का हेतु है। याते यह जल का मुख्य भाग है। संतान उत्पत्तिಗೆ ಶುಕ್ರ ಅನ್ನೋದು ವೀರ್ಯ ಅನ್ನೋದು ಬಹಳ ಮುಖ್ಯ ಇರ್ತೈತಿ. ಯಾವುದೇ ಒಂದು ರೈತನ ಬೆಳೆ ಬರಬೇಕಾಗಿತ್ತು, ಗಿಡ ಮರಗಳು ಬೆಳಿಬೇಕಾಗಿತ್ತು, ನೀರು. ಯಾಕಪ್ಪ ಅಂದ್ರೆ ನಮ್ಮ ಜನಾಂಗ ಏನೈತಿಲ್ಲ, ಎಲ್ಲಿ ನೀರು ಐತಿ ಅಲ್ಲೇ ವಾಸ ಮಾಡೈತಿ. ನೀರಿಲ್ಲದ ಸ್ಥಾನದೊಳಗೆ ಯಾರೂ ಇಲ್ಲ. ಒಂದು ಗುಡಿ ಆಗಲಿ, ಒಂದು ಗುಂಡಾರ ಆಗಲಿ, ಒಂದು ದೇವಸ್ಥಾನ ಆಗಲಿ, ಊರುಗಳಾಗಲಿ ನೀರನ್ನು ಆಶ್ರಯ ಮಾಡ್ಕೊಂಡೇ ಇರ್ತಾವೆ. ನೀರೇ ಇಲ್ಲಪ್ಪ ಅಂದ್ರೆ ಅಲ್ಲಾರು ವಾಸ ಮಾಡ್ತಾರೆ? ಮಾಡಂಗಿಲ್ಲ. ಹೀಗಾಗಿ ಹಂಗೆ ನೀರು ಬೆಳೆಗಳಿಗೆ ಕಾರಣವಿರುತ್ತದೆಯೋ ಹಂಗೆ ವೀರ್ಯ ಅನ್ನೋದು ಸಂತಾನ ಉತ್ಪತ್ತಿಗೆ ಕಾರಣವಿರುತ್ತದೆ. ಹೀಗಾಗಿ ವೀರ್ಯ ಅನ್ನೋದು ಜಲದ ಮುಖ್ಯ ಭಾಗವಾಗಿರುತ್ತದೆ ಅಂತ ಹೇಳಿದ್ರು ಅವರು. शोणित, शोणित ಅಂದ್ರೆ रक्त। जल विषय पृथ्वी का भाग मिला है, काय ते शोणित रक्त वर्ण है। ರಕ್ತ ಹೆಂಗಿರ್ತೈತಿ? ಕೆಂಪು ವರ್ಣದ ಇರುತ್ತದೆ. ಪೃಥ್ವಿ ಬಿ ಕಹಿ ರಕ್ತ है, ಭೂಮಿನೂ ಕೂಡ ಕೆಲವೊಂದು ಕಡೆ ಕೆಂಪು ಬಣ್ಣದ ಇರ್ತೈತಿ. ಕಬಡ್ಡಿ ಇದ್ರಾಗ ಗ್ರೌಂಡ್ದಾಗ ಅಲ್ಲಿ ಇಲ್ಲಿ ಕಳೆದಿರ್ತಾರೆ ನೋಡ್ರಿ, ನೀವು ತಳ ಕುಂತಿರಲ್ಲ ಬೆಡ್ಶೀಟ್, ಆ ಕಲರ್ ಇರ್ತೈತಿ ಮಣ್ಣು, ಹೌದಲ್ಲ? ಯಾತೆ ಪೃಥ್ವಿ ಕ ಭಾಗ ರಕ್ತ ಅನ್ನೋದು ಇದು ಎದ್ರ ಭಾಗ ಐತಪ್ಪ ಅಂದ್ರೆ ಪೃಥ್ವಿಯ ಭಾಗ ಐತಿ. ಜಲದೊಳಗೆ ಒಂದು ಪೃಥ್ವಿ ಭಾಗ ಬಂದು ಕುಣ್ಕೊಂಡು ಈ ರಕ್ತ ಅನ್ನೋದು ಆಗೈತಿ. ಇಲ್ಲಿವರೆಗೆ 20 ತತ್ವಗಳಾದವು. ಇನ್ನು 5 ತತ್ವಗಳು ಹೇಳ್ತಾರೆ. ಪೃಥ್ವಿ ಕಾ 5 ತತ್ವ: ರೋಮ, ತ್ವಚ, ನಾಡಿ, ಮಾಂಸ, ಅಸ್ಥಿ. ಕೂದಲುಗಳು, ಚರ್ಮ, ನರಗಳು, ಮಾಂಸ ಮತ್ತು ಎಲುಬುಗಳು, ಇವುಗಳ ಬಗ್ಗೆ ಹೇಳ್ತಾರೆ. ರೋಮ, ರೋಮ ಅಂದರೆ ಟಿಪ್ಪಣಿ ಕೊಟ್ಟರು 49ನೇದು. केश जो मस्तक के बाल, ताका रोम नाम शरीर के बाल विषय अंतर्भाव है. ಏನಂತಾರವರು? ನಾವು ತಲೆ ಮೇಲೆ ಇರ್ತಕ್ಕಂಥ ಕೂದಲುಗಳಿಗೆ ಕೇಶ ಅಂತೀವಿ, ಕೇಶ ರಾಶಿಗಳು ಅಂತ ಕರೀತಾರೆ, ಹೌದಲ್ಲ? ಮೈಯಲ್ಲಿ ಇರ್ತಕ್ಕಂಥ ಕೂದಲುಗಳಿಗೆ ಕೂದಲ ಅಂತ ಕರಿತೀವಿ, ರೋಮಗಳು ಕೂದಲ ಅಂತ ಕರಿತೀವಿ, ಇದಕ್ಕೆ ಕೇಶ ಅಂತ ಕರಿತೀವಿ. ಇಲ್ಲಿ ನೀವೇನು ಮಾಡ್ರಪ್ಪ ಅಂದ್ರೆ ರೋಮ ಅನ್ನೋದರಿಂದ ತಲೆ ಮೇಲಿನ ಕೂದಲು ಬಂತು, ಮೈ ಮೇಲೆ ಇರ್ತಕ್ಕಂಥ ಕೂದಲು ಬಂತು, ಎಲ್ಲವನ್ನ ಗ್ರಹಿಸ್ರಿ ಅಂತ ಹೇಳಿದ್ರ ಅರ್ಥ. ಒಬ್ಬಾಕಿ ಮುದುಕಿ ಟಿವಿ ನೋಡಾಕತ್ತಿದ್ರು. ಟಿವಿ ನೋಡುವಾಗ ಅಲ್ಲಿ ಕೂದಲು ಉದ್ದ ಬರ್ಬೇಕಾದ್ರೆ ಏನು ಮಾಡಬೇಕು? ಅಡ್ವರ್ಟೈಸ್ಮೆಂಟ್ ಹಾಕಿದ್ರು. ಕೂದಲು ಉದ್ದ ಬರ್ಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಅಂದ್ರೆ ವಾಟಿಕಾ ಶಾಂಪು ಹಚ್ಕೋಬೇಕು. ಯಾವ ಶಾಂಪು? ವಾಟಿಕಾ ಶಾಂಪು ಹಚ್ಕೋಬೇಕು. ಅಶ್ವಿನಿ ಹೇರ್ ಆಯಿಲ್ ಹಚ್ಕೋಬೇಕು. ಕೂದಲು ಭಾಳ ಉದ್ದ ಬರ್ತವೆ. ಈಗ ಆದಿವಾಸಿ ಹೇರ್ ಆಯಿಲ್ ತೋರ್ಸಾಕತ್ತಲ್ಲ, ಭಾಳ ಉದ್ದ ಬರ್ತವೆ. ಮುದುಕಿ ನೋಡ್ತು, ಮೊಮ್ಮಗನ ಕೈಯಾಗ 100 ರೂಪಾಯಿ ಕೊಡ್ತು, ಒಂದು ಅಶ್ವಿನಿ ಹೇರ್ ಆಯಿಲ್ ತುಂಬ, ಒಂದು 4 ವಾಟಿಕಾಯಿ ಶಾಂಪೂ ತುಂಬ. ಅಲ್ಲಿ ಟಿವ್ಯಾಗ ಏನು ಅಡ್ವರ್ಟೈಸ್ ನಡೆದಿತ್ತಪ್ಪ ಅಂದ್ರೆ ಆಕಿ ಆ ಶಾಂಪೂ ಹಚ್ಚಿ ಎಣ್ಣೆ ಹಚ್ಚಿ ಏನಾಗಿತ್ತಪ್ಪ ಅಂದ್ರೆ ಒಂದು ಟ್ರಕ್ ಸಿಗ್ಬಿದ್ದಿತ್ತು. ಆ ಟ್ರಕ್ ತನ್ನ ಕೂದಲಿ ಕಟ್ಟಿ ಟ್ರಕ್ ಹೊರಗೆ ಎಳ್ಕೊಂಡ್ ಬಂದಿಳಕಿ. ಎಲ್ಲಿ? ಟಿವಿ ಅಡ್ವರ್ಟೈಸ್ ಒಳಗೆ. ಟಿವಿ ಅಡ್ವರ್ಟೈಸ್ ಒಳಗೆ ಕೂದಲ ಎಳ್ಕೊಂಡು ಅದಕ್ಕೆ ಕಟ್ಟಿ ಹೊರಗೆ ಎಳ್ಕೊಂಡು ಬಂದಿದ್ಳು. ಈಕಿನೂ ನೋಡಿದ್ಳು. ನೋಡಿಸಿಂದ ಮೊಮ್ಮಗನಿಗೆ ಕರಗಿಸಿಂದ ಒಂದು ಶಾಂಪೂದ ಬಾಟ್ಲಿ, ಒಂದು ಎಣ್ಣೆ ಬಾಟ್ಲಿ ತರ್ಸಾಕ್ ಕೊಟ್ಲು. ಒಂದು ತಿಂಗಳ ತನಕ ಹಚ್ಕೊಂಡ್ಳು. ಅಟ್ಟದ್ರಾಗ ಏನು ಬತ್ತು ಅಂದ್ರೆ ಹಳ್ಳಿಯಾಗಿದ್ರು ಅವರು, ಕಬ್ಬಿನ ಸೀಸನ್ ಬತ್ತು, ಕಬ್ಬಿನ ಟ್ಯಾಕ್ಟ್ರ್ ಸಿಗ್ಬಿತ್ತು.
ಕಬ್ಬಿನ ಟ್ರಾಕ್ಟರ್ ಹೊಲ್ದಾಗ ಸಿಗ್ಬಿತ್ತು, ಅದಕ್ಕೆ ಜೆ ಸಿ 2-3 ಟ್ರಾಕ್ಟರ್ ಹಚ್ಚಿದ್ರು ಅದು ಕೇಳಿಲ್ಲ. ಅದು ಕೇಳಿಲ್ಲ. ಜೆ ಸಿ ಪಿ ತೊಂಬರಿ ಅಂತೇಳಿ ಕಳ್ಸಾಕವ್ರು. ಮುದುಕಿ ಹೊರಗೆ ಬತ್ತು, ಹಾಟೆಗಳ ಜೆ ಸಿ ಪಿ ಯಾಕೆ ರೊಕ್ಕ ಕೊಡ್ತಾರೆ, ನಾ ಬರ್ತೀನಿ ಗಪ್ಪ, ನಾ ಕಿತ್ತಿಸ್ಬಿಡ್ತೀನಿ ಅದಕ್ಕೆ. ಮುದುಕಿ ನೀನೇ ಬಡಿಗೆ ತೊಗೊಂಡು ಹೊಂಟಿದಿ, ಅದಕ್ಕೆ ಎಷ್ಟೋ ಮಂದಿ ಹಿಂದೆ ಒತ್ತಾಕತ್ತಾರ, ಮುಂದೆ 2 ಟ್ರಾಕ್ಟರ್ ಜಗಾಕತ್ತಾವ, ನೀ ಹ್ಯಾಂಗೆ ಜಗಸಾಕತ್ತಿ ಬರ್ತದ ನೋಡ್ರಿ ಹಿಂದಾಡಿ ಜೆ ಸಿ ಪಿ ತರಾಕತ್ರಿ ತನಕಿ. ಅಲ್ಲಿಂದ ಮುದುಕಿ ಮೊದಲೇ ವಯಸ್ಸಾಗಿತ್ತ, ತೆಲೆಗಿನ ಕೂದ್ ಹೋಗಿ ಒಂದು ಹಿಂದೆ ಇಟ್ಟೆ, ಬುಳ್ಳೋಳಿ ಜುಟ್ಟಿನಟ ಒಂದಿಟ್ಟು ಜುಟ್ಟು ಉಳ್ದಿತ್ತು ಅದಕ್ಕೆ ಸಿಲಿಂಗ್ ಹಗ್ಗ ತೊಗೊಂಡು ಅದಕ್ಕೆ ಕಟ್ಟಿದ್ರು. ಕಟ್ಟಿ ಮುಂದೆ ಇಂಜನ್ ಶಶಿ ಕಟ್ಟಿಸಿನಿ ಜಗ್ಗಾಕ್ ಚಾಲ ಮಾಡಿದ್ರು. ಅದು ಬುಳ್ಳೋಳಿ ಜುಟ್ಟು ಕಿತ್ತಿ ಅದೇ ಉಳಿತೈತೆ, ಉಳಿಯಂಗಿಲ್ಲ. ಅದಕ್ಕೆ ಕೇಶ ಅಂದ್ರೆ ತಲೆ ಮ್ಯಾಗಿಂದು, ರೋಮ್ ಅಂದ್ರೆ ಶರೀರ ಮ್ಯಾಗಿಂದು ಅಂತ ಹಿಂಗೆ ಗಣನೆ ಮಾಡಕ್ ಹೋಗ್ಬೇಡ್ರಿ. ಒಟ್ಟ ರೋಮ್ ಅನ್ನೋದ್ರಿಂದ ಅಂಗಾಂಗದಲ್ಲಿ ಇರ್ತಕ್ಕಂಥ ಎಲ್ಲ ಕೂದಲುಗಳು ಕೂಡ ಗಣನೆಗೆ ಬರ್ತಾವ ಅಂತ ಹೇಳಾಕತ್ತಾರ ಅವ್ರು. ಯಾಕಂತ ಕೇಳಿದ್ರೆ ಟಿಪ್ಪಣಿ ಗೊತ್ತಾತಲ್ಲ, ವಿಷಯ ನೋಡ್ರಿ. रोम पृथ्वी विषय आकाश का भाग मिला है, ಕಾಯ್ತೆ ರೋಮ ಶೂನ್ಯ है, काटने से पीड़ा हुए नहीं. ಕಟಿಂಗ್ ಮಾಡೋದ್ರಿಂದ ಏನು ತ್ರಾಸ ಆಗಂಗಿಲ್ಲ, ಹೌದು. ಅವ್ರ ಆಕಾಶ ಭೀ ಶೂನ್ಯ है, ಆಕಾಶ ಕೂಡ ಶೂನ್ಯ ಐತಿ, ಕೂದಲು ಕೂಡ ಶೂನ್ಯ ಐತಿ. ಯಾತಿ ಆಕಾಶ ಕಾ ಭಾಗ है, ಇದು ಎದ್ರ ಭಾಗ ಐತಿ? ಅದು ಆಕಾಶದ ಭಾಗ ಐತಿ. ಯಾವುದು? ಕೂದಲ. ಪೃಥ್ವಿ ಭೂಮಿ ಒಳಗ ಆಕಾಶದ ಒಂದು ಭಾಗ ಬಂದು ಕೂಡ್ಕೊಂಡು ಕೂದಲಾಗೈತಿ. ಇದು ಯಾಕೆ ಹೇಳಾಕತ್ತಾರ ಅವರು ಅಂತ ಕೇಳಿದ್ರೆ ನಾ ಹೇಳ್ತೀನಿ ನಿಮ್ಗೆ ಮುಂದೆ. त्वचा ಅಂದ್ರೆ ಚರ್ಮ. पृथ्वी विषय वायु का भाग मिला है, कायते त्वचा से शीत उष्ण कठिन कोमल स्पर्श की मालूम हुए हैं और वायु भी स्पर्श गुण वाला है, याते वायु का भाग है. त्वचा ಅನ್ನೋದು ಹ್ಯಾಂಗಪ್ಪ ಅಂತ ಕೇಳಿದ್ರೆ, ಕಾಳಿನ ದಿನಸುಗಳು ನೋಡಿರಿ ನೀವು, ಹೆಸರು ಅವೆಲ್ಲ ಕಾಳಿನ ಮೇಲೆ ಇರ್ತಕ್ಕಂಥ ಮ್ಯಾಗಿನ ಕೋಟಿಂಗ್ ಏನು ಇರ್ತಲ್ಲ ಪದರ, ಅದು ಸಿಪ್ಪಿ ಅಂತ ಏನು ಕರಿತಿರಲ್ಲ, ಅದು ಎದಕ್ಕೆ ಕೊಟ್ಟಿರ್ತಾನಪ್ಪ ದೇವ್ರ ಅಂತ ಕೇಳಿದ್ರೆ ಅದರ ರಕ್ಷಣೆಗೋಸ್ಕರವಾಗಿ ಕೊಟ್ಟಿರ್ತಾನೆ. ಎದಕ್ಕೆ ಕೊಟ್ಟಿರ್ತಾನವ? ಕಾಳಿನ ರಕ್ಷಣೆಗೋಸ್ಕರವಾಗಿ ಕೊಟ್ಟಿರ್ತಾನವ. ಎಷ್ಟು ಚಂದ ಇಟ್ಟಿದ್ದಾನೆ ನೋಡಿ ದೇವ್ರ ಸೃಷ್ಟಿ. ಹಂಗೆ ಚರ್ಮ ನಮ್ಗೆ ಯಾಕೆ ಕೊಟ್ಟಿರ್ತಾನಪ್ಪ ಅಂದ್ರೆ, ಈ ಚರ್ಮ ಇದು ಇಲ್ಲಪ್ಪ ಅಂದ್ರೆ ಮಾಂಸ ಕಾಣ್ತೈತಿ. ಮಾಂಸ ಕಾಣ್ತಂದ್ರೆ ಹದ್ದ, ನಾಯಿ ಎಲ್ಲ ಬೆನ್ ಹತ್ತವಿಲ್ಲ ಮಾಂಸ ಕಾಣಕತ್ತಂದ್ರೆ. ಅದನ್ನ ರಕ್ಷಣೆಗೋಸ್ಕರವಾಗೇನೆ ಪರಮಾತ್ಮ ಕೊಟ್ಟಿದ್ದಾನೆ ನಮ್ಗೆ. ಇಲ್ಲಾಂದ್ರೆ ಬಡಿಗೆ ತೊಗೊಂಡು ತಿರುಗಾಡ್ಬೇಕಾಕಿತ್ತು ನಾವು ಕೈಯಾಗ. ಮಾಂಸ ಕಾಣಕತ್ತಿತ್ತಂದ್ರೆ ಕೈಯಾಗ ಬಡಿಗೆ ತೊಗೊಂಡು ತಿರುಗಾಡ್ಬೇಕು. ನಾಯಿ ಬೆನ್ ಹತ್ತಂದ್ರೆ ಬಿಡ್ಯಾಕ್ಬೇಕು ಬೇಡ, ಇಲ್ಲ ಎಲ್ಲರೂ ಹಿಡಿದು ಒಂದಿಟ್ಟು ಹೇಳ್ಕೊಂಡು ಹೋಗ್ಬಿಡ್ತಾವ. ಎಷ್ಟು ಚಂದ ಮಾಡಿದ ನೋಡು. ಏನಾಕದಪ್ಪ ಅಂದ್ರೆ, त्वचा पृथ्वी विषय वायु का भाग मिला है, कायते त्वचा से शीत उष्ण कठिन कोमल स्पर्श की मालूम हुआ है. ಈ ತ್ವಚೆಯಿಂದ ನಮಗೆ ತಂಪದ ಜ್ಞಾನ ಆಕೈತಿ, ಸೆಕೆ ಜ್ಞಾನ ಆಕೈತಿ, ಕಠಿಣ ಬಿರ್ಸ್ ಪದಾರ್ಥದ ಜ್ಞಾನವೂ ಆಕೈತಿ, ಹೌದಲ್ಲ. ಆಮೇಲೆ ಕೋಮಲ ಪದಾರ್ಥದ ಜ್ಞಾನವೂ ಆಗತೈತಿ. मालूम हुआ है. वायु भी स्पर्श गुण वाला है, वायु रूपरहित स्पर्शवान वायु, ರೂಪರಹಿತ ಸ್ಪರ್ಶವಾನ್ ವಾಯು. ವಾಯುನೊಳಗ ರೂಪ ಇಲ್ಲ, ಸ್ಪರ್ಶ ಐತಿ. ಯಾತೆಯ ವಾಯು का भाग है, ಆದ್ದರಿಂದ ಇದು ವಾಯುನ ಭಾಗ ಐತಿ. नाड़ी पृथ्वी विषय तेज का भाग मिला है, कायते नाड़ी से ताप की परीक्षा हुए है और तेज भी ताप रूप है, याते यह तेज का भाग है. ಹೌದಲ್ಲ. ಮೊದಲೆಲ್ಲ ನಾಡಿ ಮೇಲೆ ಕಂಡು ಹಿಡಿತರು. ಈಗೆಲ್ಲ ಬ್ಲಡ್ ಟೆಸ್ಟ್, ಆ ಟೆಸ್ಟ್, ಈ ಟೆಸ್ಟ್, ಬರೀ ನ್ಯಾಲಿಗೆ ಹೊರಗೆ ತೆಗೆದ್ರೆ ಹೇಳ್ತಿದ್ರು. ನ್ಯಾಲಿಗೆ ಗುಲಾಬಿ ಬಣ್ಣದಿತ್ತು ಅಂದ್ರೆ ಇವ ಸ್ವಸ್ಥ ಅದಾನ, ನ್ಯಾಲಿಗೆ ಬಿಳಿ ಆಗಿತ್ತು ಅಂದ್ರೆ ಏನು ಮಾಡ್ತೀರಿ? ಇವನಿಗೆ ಇನ್ಫೆಕ್ಷನ್ ಆಗೈತಿ. ನ್ಯಾಲಿಗೆ ಕೆಂಪಾಗಿತ್ತು ಅಂದ್ರೆ ಇವನಿಗೆ ಜ್ವರ ಬಂದವ, ಅಲರ್ಜಿ ಆಗೈತಿ. ಬರೀ ನ್ಯಾಲಿಗೆ ತೋರಿಸ್ರೆ ಕಂಡು ಹಿಡಿತಾರೆ ಅವಾಗ. ನ್ಯಾಲಿಗೆ ಗುಲಾಬಿ ಕಲರ್ದಿತ್ತು ಸ್ವಸ್ಥ, ನ್ಯಾಲಿಗೆ ಬಿಳಿ ಬಣ್ಣದಿತ್ತು ರಿಯಾಕ್ಷನ್, ನ್ಯಾಲಿಗೆ ಕೆಂಪಾಗಿತ್ತು ಅಲರ್ಜಿ. ಬರೀ ನ್ಯಾಲಿಗೆ ಮೇಲೆ ಕಂಡು ಹಿಡಿತಿದ್ರು, ನಾಡಿ ಮೇಲೆ ಕಂಡು ಹಿಡಿತಿದ್ರು. ಈಗ ಹಂಗೇನಿಲ್ಲ, ಮುಟ್ಟಂಗಿಲ್ಲ. ನಮಗೆ ಏನಾಗ್ಯದ ಅಂತ ಕೇಳ್ತಾರ ಅವರು. ಡಾಕ್ಟ್ರ್ ಏನು ಮಾಡ್ತಾರೆ, ಈಗ ಏನಾಗ್ಯದ ನಿಮ್ಗೆ ಅಂತ ಕೇಳ್ತಾರ ಅವರು. ಅವಾಗ ನೀವು ಬರೀ ಮಾಡತ್ ಹೇಳಿದ್ರೆ ಸಾಕು, ನಿನ್ಗೆ ಇದೇ ಆಗ್ಯದ ಅಂತ ಹೇಳ್ತಿದ್ರು ಅವರು. ಗುರ್ತಾತ. ಮೊನ್ನೆ ಒಬ್ಬ ವಿಜ್ಞಾನಿ, ಒಬ್ಬ ದೊಡ್ಡ ಡಾಕ್ಟ್ರ್ ಟಿವಿ ಒಳಗೆ ಸಂದರ್ಶನ ಕೊಡುವಾಗ ಹೇಳ್ದ, ಮಗು ಹುಟ್ಟಿದ ನಂತರ ಹೊಂಕಳದ ಕಟ್ ಮಾಡ್ತಾರೆ ಗೊತ್ತೇನು? ಅದು ಕಟ್ಟ ಮಾಡದೆ ತಾಯಿ ಎದೆಯ ಮೇಲೆ 15 ನಿಮಿಷಗಳ ಪರ್ಯಂತರವಾಗಿ ಮಲಗಿಸ್ಬೇಕಂತ.
ಹುಡುಗನಲ್ಲಿ ಚಟುವಟಿಕೆ ಇಲ್ಲದಿದ್ದಾಗ, ಸತ್ತಂಗ ಬಿದ್ದಿರ್ತೈತಿಲ್ಲ, ಪ್ರಜ್ಞೆ ಇರಂಗಿಲ್ಲಲ್ಲ, 15 ನಿಮಿಷಗಳ ಪರ್ಯಂತರವಾಗಿ ಅದಕ್ಕೆ ತಾಯಿ ಮೇಲೆ ಮಲಗಿಸಿದಾಗ ಆ ತಾಪದಿಂದ, ತಾಯಿಯ ಒಂದು ಉಷ್ಣದಿಂದ ಮಗುವಿನಲ್ಲಿ ಚೇತರಿಕೆ ಕಾಣ್ತೈತಿ. ಆ ಪ್ರೊಸೀಜರ್ ಇವರು ಡಾಕ್ಟರ್ಗಳಿಗೆ ಬೇಡಾಗ್ಯದಂತ ಪಟ್ನೆ ಹೊಂಕಳು ಸೂಲ ಕಟ್ ಮಾಡಿ ಒಯ್ದು ಗ್ಲಾಸ್ನಾಗ ಇಟ್ಬಿಡೋದು. ದೊಡ್ಡ ಡಾಕ್ಟರ್ನೇ ಹೇಳಿದ ಈ ಮಾತು ಟಿವಿ ಸಂದರ್ಶನ ನೋಡಿ. ಹೀಗಾಗಿ ನಾಡಿ ಮೇಲೇನೆ ಪರೀಕ್ಷೆ ಆಗ್ತಿತ್ತು ಅವಾಗೆಲ್ಲ. ನಾಡಿ ಹಿಡಿದ್ರೆ ಸಾಕು, ಅದರ ತಾಪದ ಮೇಲೆ ಇವನಿಗೆ ಏನಾಗ್ಯದ ಅನ್ನೋ ರೋಗನ್ನ ಹೇಳ್ತಿದ್ರು. ಮತ್ತು ಬೆಂಕಿನೂ ಕೂಡ ತಾಪದಿಂದನೇ ಕೂಡಿರ್ತೈತಿ. ಆದ್ದರಿಂದ ಈ ನಾಡಿ ಅನ್ನೋದು ಪೃಥ್ವಿ ಒಳಗ ಒಂದು ಬೆಂಕಿಯ ಭಾಗ ಬಂದು ಕೂಡ್ಕೊಂಡು ಆಗೈತಿ. मांस, पृथ्वी विषय जल का भाग मिला है, काय ते मांस गीला है और जल भी गीला है, ಯಾತೆ ಜಲ का भाग है. ಮಾಂಸ ಅನ್ನೋದು ಭೂಮಿ ಒಳಗೆ ಒಂದು ನೀರಿನ ಭಾಗ ಬಂದು ಕೂಡ್ಕೊಂಡು ಆಗೈತಿ. ಯಾಕೆ ಮಾಂಸ ಅಂದ್ರೆ ಹಸಿ ಇರ್ತೈತಿ. ಮಾಂಸ ಹೆಂಗಿರ್ತೈತಿ? ಹಸಿಯಾಗಿರ್ತೈತಿ. ನೀರು ಕೂಡ ಹಸಿಯಾಗಿರ್ತೈತಿ. ಅಸ್ಥಿ, ಅಸ್ಥಿ ಅಂದ್ರೆ ಟಿಪ್ಪಣಿ ಕೊಟ್ಟರು, ನಖ और दंतन का हाड में अंतर्भाव है. ಎಲುವ ಅಂದ್ರ ನೀವೇನು ಕೇವಲ ಮನುಷ್ಯನಲ್ಲಿರ್ತಕ್ಕಂಥ ಎಲುವುಗಳಷ್ಟೇ ಗ್ರಹಣ ಮಾಡಬೇಡ್ರಿ. ಉಗುರುಗಳು ಕೂಡ, ಹಲ್ಲುಗಳು ಕೂಡ ಅವು ಒಂದು ಎಲುವಿನ ಅಂಗಗಳೇ. ಅವು ಕೂಡ ಎಲುವೆ ಅಂತ ನೀವು ಗ್ರಹಿಸಬೇಕು ಅಂತ ಹೇಳಕತ್ತಾರ ಅವ್ರು. ಅಸ್ಥಿ ಪೃಥ್ವಿ ಕಾ ಮುಖ್ಯ ಭಾಗ. ಎಲುವು ಅನ್ನೋದು ಇದು ಪೃಥ್ವಿಯ ಮುಖ್ಯ ಭಾಗ. ಕಾಯ್ತಿ ಯಾಕಂತ ಕೇಳಿದ್ರೆ, ಕಾಯ್ತಿ ಕಠಿಣ ಹೇ. ಪೃಥ್ವಿ ಹೆಂಗೈತಿ? ಕಠಿಣ ಐತಿ. ಕಠಿಣ ಅಂದ್ರೆ ಬಿರ್ಸ. ಭೂಮಿನೂ ಹೆಂಗೈತಿ? ಬಿರ್ಸೈತಿ. ಪೀತವರ್ಣ ಹೇ. ಎಲುವು ಹೆಂಗಿರ್ತೈತಿ ಅಂದ್ರೆ ಸ್ವಲ್ಪ ಹಳದಿ ಬಣ್ಣದಿಂದ ಕೂಡಲ್ಪಟ್ಟಿರ್ತದೆ. ಹೌದೋ ಇಲ್ಲ ನಂಗೆ ಜುಳುಕ್. ಅವ್ರ ಪೃಥ್ವಿ ಬಿ ಕಠಿಣ ಹೇ ಅವ್ರ ಕಹಿಕ ಪೀತವರ್ಣ ವಾಲಿ ಹೇ. ಗರಸ ಭೂಮಿ ಹೆಂಗಿರ್ತೈತಿ? ಸ್ವಲ್ಪ ಹಳದಿ ಬಣ್ಣದ ಇರ್ತೈತಿ ಗರಸ ಭೂಮಿ. ಯಾತೆ ಪೃಥ್ವಿ ಕಾ ಮುಖ್ಯ ಭಾಗ. ಎಲುವು ಅನ್ನೋದು ಪೃಥ್ವಿಯ ಮುಖ್ಯ ಭಾಗವಿರುತ್ತದೆ. इस रीति से ಸ್ಥೂಲ ದೇಹ ವಿಷಯ 25 ತತ್ವ रहते हैं. ಈ ರೀತಿಯಾಗಿ 25 ತತ್ವಗಳಿಂದ ಕೂಡಲ್ಪಟ್ಟಂಥದ್ದೇ ಈ ಸ್ಥೂಲ ಶರೀರ. 47ನೇ ಪ್ರಶ್ನೆ ಮುಂದೆ ಏನು ಮಾಡ್ತಾ ನೋಡೋಣ ನಾವು ಶಿಷ್ಯ. 25 ತತ್ವ ಜಾನ್ಯ ಕಾ ಕ್ಯಾ ಪ್ರಯೋಜನ? ಈ 25 ತತ್ವಗಳನ್ನ ತಿಳಿದುಕೊಳ್ಳುವುದಕ್ಕೆ ಏನು ಪ್ರಯೋಜನ ಅಂತ ಕೇಳಿದ್ರೆ ಶಂಕರಾಚಾರ್ಯರು ಭಾಳ ಚಂದ ಹೇಳ್ತಾರೆ ಅದಕ್ಕೆ. ಶಿಷ್ಯ ಅಂತೂ ಇಲ್ಲಿ ಪ್ರಶ್ನೆ ಮಾಡಿದಾನೆ, ಈ ಶರೀರದಲ್ಲಿ ಇರ್ತಕ್ಕಂಥ 25 ತತ್ವಗಳನ್ನು ತಿಳಿಯೋದ್ರಿಂದ ಏನು ಪ್ರಯೋಜನ ಅಂತ ಶಿಷ್ಯ ಪ್ರಶ್ನೆ ಮಾಡತ್ತಾನೆ. ಶಂಕರಾಚಾರ್ಯ ಭಾಳ ಚಂದ ಉತ್ತರ ಕೊಟ್ಟಾರ ಅದಕ್ಕೆ. ಪಂಚವಿಂಶತಿ ತತ್ವಜ್ಞೋ ಯತ್ರ ಕೋತ್ರ ಸಮಯ ಭವೇತ್ ಜಟಿ ಮುಂಡಿ ಶಿಖಿವಾಪಿ ಮುಚ್ಚತೆ ನಾತ್ರ ಸಂಶಯ. ಈ ಶರೀರವೇ ನಾನಲ್ಲ, ಯಾಕಂದ್ರೆ ಇದು ಭೂತಗಳ 25 ತತ್ವಗಳಿಂದ ನಿರ್ಮಿಸಲ್ಪಟ್ಟಿದೆ ಅನ್ನೋದು ಯಾರಿಗೆ ಪಕ್ಕಾ ತಿಳುವಳಿಕೆ ಇರ್ತದ, ಅವ ಬೇಕಾದ ಜಾತಿಯವನಾಗಿರ್ಲಿ, ಬೇಕಾದ ವರ್ಣನವನಾಗಿರ್ಲಿ, ವೃದ್ಧಾಪ್ಯದಾಗಿರಲಿ, ಬಾಲ್ಯಾವಸ್ಥದಾಗಿರಲಿ, ಮುಪ್ಪಾವಸ್ಥದಾಗಿರಲಿ, ಅವ ಯಾವುದೇ ಸಂಶಯ ಇಲ್ಲದೆ ಮುಕ್ತನಾಗುತ್ತಾನೆ ಅಂತ ಶಂಕರ ಭಗವತ್ಪಾದರು ಹೇಳಾಗ್ತಾರೆ ಸ್ಪಷ್ಟವಾಗಿ. ಶಂಕರಾಚಾರ್ಯ ಹೇಳಿದ ಮಾತ ಪಂಡಿತ್ ಪಿತಾಂಬರ ಜೊತೆ ಏನು ಹೇಳ್ತಾರೆ ನೋಡೋಣ. उत्तर 25 तत्व मैं नहीं और ये 25 तत्व मेरा नहीं. ये 25 तत्व पंचीकृत पंच महाभूतन के है. इन 25 तत्वों का जान्यहार दृष्टा घटा दृष्टा की न्यायी इंते न्यारा हूँ ऐसा निश्चय करना ये 25 तत्व जानने का प्रयोजन है. ಇಲ್ಲಿ ತನಕ ಏನಾತು ಅಂದ್ರೆ ಇದನ್ನ ಯಾಕೆ ಹೇಳಿದೀವಿಯಪ್ಪ ಅಂತ ಕೇಳಿದ್ರೆ, ಇದಕ್ಕೆ ನಂದು ಅಂತ ಅನ್ನಕ್ಕೆ ಹೋಗಬೇಡ. ಇದನ್ನು ತಿಳಿಸೋ ಉದ್ದೇಶ, ಇಲ್ಲಿ ತನಕ 25 ತತ್ವಗಳು ತಿಳಿಸೋ ಉದ್ದೇಶ ಏನು? ಈ ಕಣ್ಣಿಗೆ ತೋರಲ್ಪಟ್ಟಂಥ ಈ ಸ್ಥೂಲ ಶರೀರ ನಂದು ಅಂತ ಅನ್ನಕ್ಕೆ ಹೋಗಬೇಡ. ಯಾಕಪ್ಪ ಅಂದ್ರೆ ಇದು ಪಂಚ ಮಹಾಭೂತಗಳದೈತಿ. ಆ ಪಂಚ ಮಹಾಭೂತಗಳು 25 ತತ್ವಗಳು ಸೇರಿ ನಿನಗೆ ಭೋಗಕ್ಕೆ ಸಾಧನ ಮಾಡಿಕೊಟ್ಟವ. ನಿನಗೆ ಉಣ್ಣಾಕ, ತಿನ್ನಾಕ, ನಡ್ಯಾಕ, ನಿನಗೆ ಮುಚ್ಚಾಕ ಎಲ್ಲಕ್ಕೂ ರೀತಿಯಿಂದ ಸಹಾಯ ಮಾಡಿಕೊಟ್ಟವ. ಅದೇನೋ ಅಂತಾರಲ್ಲ, ಗಾಡಿ ಹೋಗಿ ಕೊಟ್ರೆ ಗಾಡಿ ಹೋಗಿ ಮಾರ್ಕೊಂಡ್ರೆ ಹೆಂಗೆ ಆಕೈತಿ? ಒಂದು ಇಟ ಇಲ್ಲಿ ಹೋಗಿ ಬರ್ತೀನಿ ಕೂಡಿರ್ತೇವೆ ಅಂದಾಗ ಮಾರ್ದಂದ್ರೆ ಸಿಟ್ಟು ಬರ್ತೈತಿಲ್ಲ. ಯಾರ್ದೋ ವಸ್ತು ಯಾರಿಗೆ ಮಾರಕ್ಕೆ ಹೆಂಗೆ ಅಧಿಕಾರ ಸಿಗ್ತೈತಿ? ಸಿಗೋದಿಲ್ಲ. ಅದಕ್ಕೆ ಇದು ನಾನಲ್ಲ, ಇದು ನಂದೂ ಅಲ್ಲ. ಇದು ನಾನು ಯಾಕಲ್ಲ? ನಂದಲ್ಲ. ಯಾಕೆ? ಇದು 5 ಭೂತಗಳದೈತಿ, ಅದಕ್ಕೆ ನಂದಲ್ಲ. ನಾ ಯಾಕಲ್ಲ? ಘಟ ದೃಷ್ಟ ಘಟಾತ್ ಭಿನ್ನ. ಯಾರು ಯಾವದನ್ನ ತಿಳಿಯುತ್ತಾರೆಯೋ ಅವರು ಅದಕ್ಕಿಂತಲೂ ಭಿನ್ನವೇ ಇರುತ್ತಾರೆ. ಇದೇನು ಮೈಕ್ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ನೀವಂದ್ರೆ ಮೈಕು, ಏನು ಮೈಕಕ್ಕಿಂತ ಬೇರೆ ಇದ್ರು? ನೀವು ಯಾವಾಗ ತಿಳಿತೀರಲ್ಲ ಅದು ನೀವಲ್ಲ. ಇದನ್ನು ಪಕ್ಕಾ ತಿಳ್ಕೊಬೇಕು ಎಲ್ಲರೂ.
ನೀವು ಯಾವುದು ಅರಿತೀರಿ, ಯಾವುದು ತಿಳಿತೀರಿ, ಯಾವುದು ನೋಡ್ತೀರಿ, ಅದು ನೀವೆಂದು ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಿಂತಲೂ ನೀವು ಬೇರೆನೇ ಇರ್ತೀರಿ. ಬೇಕಾದ್ ನೋಡ್ರಿ, ಇವು ಮ್ಯಾಗ ನೋಡಾಕತ್ತೀರಿ ಹಂಸ ಅದಾವ, ಹಂಸ ಅಂದ್ರೆ ನೀವು, ಇಲ್ಲಿ ಫ್ಯಾನ್ ಐತಿ ನೋಡಾಕತ್ತೀರಿ ಫ್ಯಾನ್ ಅಂದ್ರೆ ನೀವು, ಅದಕ್ಕಿಂತ ನೀವು ಬೇರೆನೇ ಇರ್ತೀರಿ. ಈ ಶರೀರ ಇದಕ್ಕೆ ಏನು ಹಾಕದ ಅನ್ನೋದು ನಾ ತಿಳಿತೀನಿ. ಥಂಡಿ ಬತ್ತಂದ್ರೆ ಇದು ಒಡಿತೈತಿ, ಬಿಸಿಲು ಬತ್ತಪ್ಪ ಅಂದ್ರೆ ಬ್ಯಾರೆನೇ ಆಕೈತಿ, ಚಳಿಗಾಲ ಬತ್ತಂದ್ರೆ ಬ್ಯಾರೆನೇ ಆಕೈತಿ, ಮಳೆಗಾಲ ಬತ್ತಂದ್ರೂ ಬ್ಯಾರೆ ಆಕೈತಿ. ಯೌವನಾವಸ್ಥೆದಾಗ ಬೇರೆ ಇತ್ತು, ಈಗ ಬಾಲಾವಸ್ಥೆದಾಗ ಬೇರೆ ಇತ್ತು, ಇನ್ನು ವೃದ್ಧಾವಸ್ಥೆದಾಗ ಬೇರೆ ಆಕೈತಿ. ಇದರಲ್ಲಿ ಆಗತಕ್ಕಂಥ ಬದಲಾವಣೆಗಳನ್ನು ನಾನು ತಿಳಿತೀನಿಯೋ ಇಲ್ಲೋ, ಈ ಶರೀರದಲ್ಲಿ ಆಗತಕ್ಕಂಥ ಬದಲಾವಣೆಗಳು ತಿಳಿತಿಲ್ಲ. ಕೂದಲು ಭಾಳ ಬಂದಾವು, ಕಟ್ಟಿ ಮಾಡ್ಸ್ಕೊಂಬರ್ಬೇಕು, ಉಗುರು ಭಾಳ ಬಂದಾವು, ಉಗುರು ತೊಗೋಬೇಕು, ಮೈ ಭಾಳ ಹೊಲಸಾಗೈತಿ, ಮೈ ತೊಳ್ಕೊಬೇಕು, ತಲೆ ಒಂದು ವಾರ ತೊಳ್ಕೊಂಡಿಲ್ಲ, ತಲೆ ಹೊಲಸಾಗ್ಯದ, ಅದೆಲ್ಲ ನಿನ್ಗೆ ತಲೆ ಹೊಲಸಾಗ್ಯದ ಗೊತ್ತಾಗ್ಯದ, ಉಗುರು ಬಂದದ್ದು ಗೊತ್ತಾಗ್ಯದ, ಕೂದಲು ಬಂದದ್ದು ಗೊತ್ತಾಗ್ಯವ. ಇವೆಲ್ಲ ನೀ ತಿಳಿತಿ ಅಂದ ಬಳಕ ಇದು ನೀನಲ್ಲ. ಈ ಮಾಯ್ಕ್ ನೀ ತಿಳಿತಿ ಅಂದ ಬಳಕ ಈ ಮಾಯ್ಕ್ ನೀನಲ್ಲ. ಈ ಶರೀರ ನೀ ತಿಳಿತಿ ಅಂದ ಬಳಕ ಇದು ನೀನಲ್ಲ. ಮತ್ತು ಇದು ಯಾರ್ದ್ರಿ? ಇದು ಪಂಚಮಹಾಭೂತಗಳದ್ರಿ. ನೀನೂ ಅಲ್ಲ, ನಿಂದೂ ಅಲ್ಲ. ಇದನ್ನು ತಿಳಿಸೋ ಸಲುವಾಗಿ ಏಟು ಗುದ್ದಾಡಕತ್ತಾರ ಅವರು. ನಮಗೆ ಕೇಳೋರಿಗೆ ಬೇಸರ ಅನ್ಸಕತ್ತೈತಿ, ಬರೋರಿಗೆ ಒಟ್ಟ ಬೇಸರ ಅನ್ಸಿಲ್ಲ. ಅವ್ರ ಉದ್ದೇಶ ಏನು? ನಮ್ಮ ಭಾಳ ಪ್ರೀತಿ ಅದಾರ ಅವರು. ಗುರುಕೃಪಾ ಅಂದ್ರೆ ಇದಕ್ಕೆ ಒಟ್ಟು ಹ್ಯಾಂಗಾರ ಮಾಡಿ ಇವ್ರಿಗೆ ಜೀವಿಗಳಿಗೆ ಮುಕ್ತನನ್ನಾಗಿ ಮಾಡ್ಬೇಕು. ಯಾಕಪ್ಪ ಅಂದ್ರೆ ನೀವೆಲ್ಲ ಎದಕ್ಕೆ ಬಂದು ಕುಂತೀರಿ? ಟೈಮ್ ಪಾಸಕ್ಕೆ ಬಂದಿರೋ, ಏನು ತಿಳ್ಕೊಂಡು ಉದ್ಧಾರ ಆಗ್ಬೇಕಂತ ಬಂದಿರೋ. ಟೈಮ್ ಪಾಸಕ್ಕಂದ್ರೆ ಟಿ ವಿ ಅಂತೂ ಮನ್ಯಾಗ ಅದಾವ, ಕಿಶದಾಗ ಮೊಬೈಲ್ಗಳು ಅದಾವ. ಟಿ ವಿ ಅಂತೂ ಬೇಡ ಬಿಡು, ಟಿ ವಿ ಹೆಣ್ಮಕ್ಳಿಗೆ ಅಟ್ಟ ಸೀಮಿತ ಆಗಿಬಿಟ್ಟಾಗ ಧಾರಾವಾಹಿ ನೋಡಕ್ಕೆ. ಮೊಬೈಲ್ ಅಂತೂ ಅದಾವ. ಹೊರಗೆ ಟೈಮ್ ಪಾಸ್ ಮಾಡಕ್ಕೆ ಕೂತಿರ್ತಾರ ಅಲ್ಲಿ, ಆ ಕಟ್ಟಿ ಮ್ಯಾಗ ಈ ಕಟ್ಟಿ ಮ್ಯಾಗ, ಅಲ್ಲಿ ಇಲ್ಲಿ ಚಾದ ಅಂಗಡಿಗಳು ಅದಾವ, ಪಾನಿಪುರಿ ಅದಾವ. ಎಲ್ಲರೂ ಕೂತು ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ, ಎಲ್ಲಿ ಬೇಕಾದಲ್ಲಿ ಹೋಗಿ ಟೈಮ್ ಪಾಸ್ ಮಾಡ್ತೀರಿ. ಟೈಮ್ ಪಾಸ್ ಮಾಡೋಕೆ ಇಲ್ಲಿ ಬಂದಿಲ್ಲ, ಉದ್ಧಾರ ಆಗಬೇಕು, ತಿಳ್ಕೋಬೇಕು, ಮುಕ್ತರಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಬಂದಿದ್ದೀವಿ. ಗ್ರಂಥಗಳು ಯಾಕೆ ಬರ್ದಾರ? ಅಲ್ಲ, ಅವ್ರಂತರೂ ತಿಳ್ಕೊಂಡಾರ, ಇನ್ನು ಉಳಿದವರು ತಿಳ್ಕೊಳ್ಳಿ ಅಂತೇಳಿ ಬರ್ದಾರೋ ಏನು ಅವ್ರ ಪಾಂಡಿತ್ಯ ಪ್ರದರ್ಶನ ಮಾಡಕ್ಕೆ ಬರ್ದಾರ? ನಿಜೂಣ್ರು ಯಾಕೆ ಬರೆದ್ರು? ನನ್ನಂತೆ ಎಲ್ಲರೂ ಮುಕ್ತರಾಗಲಿ, ನನ್ನಂತೆ ಎಲ್ಲರೂ ಮುಕ್ತರಾಗಲಿ ಅಂತ ಗ್ರಂಥ ಬರ್ದಾರ. ಲಕ್ಷ ಕೂಟ ನಾ ಏನು ಹೇಳತ್ತೀನಿ, ನಾವು ಎದಕ್ಕೆ ಬಂದಿದ್ದೀವಿ? ನಾವು ಉದ್ಧಾರ ಆಗಕ್ಕೆ ತಿಳ್ಕೊಳಕ್ಕೆ ಬಂದಿದ್ದೀವಿ. ಗ್ರಂಥ ಯಾಕೆ ಬರ್ದಾರ? ಉದ್ಧಾರ ಆಗಲಿ ತಿಳ್ಕೊಳ್ಳಿ ಅಂತ ಅವ್ರು ಬರ್ದಾರ. ಹೌದಾ? ಮತ್ತಿನ್ನು ಹೇಳೋರು ಯಾಕೆ ಹೇಳ್ತಾರ? ನೀವು ತಿಳ್ಕೊಳ್ಳಿ ಅಂತ ಹೇಳಕತ್ತಾರೋ ನೋಡಿ, ಅಟ್ ಮಜಾ ಐತಿ. ಈಶ್ವರಂದು ಕೂಡ ಅನಾದಿ ಸಂಕಲ್ಪ ಐತಿ, ಅದಕ್ಕೆ ನಿರುಡಿ ಲಕ್ಷಣ ಅಂತಾರೆ. ಹ್ಯಾಂಗಾರ ಮಾಡಿ ನೀವು ಮನುಷ್ಯನ ರೂಪ ಕೊಟ್ಟು ತಳಕ್ಕೆ ಕಳಿಸ್ತೀನಿ, ಪಟ್ನೆ ತಿಳ್ಕೊಂಡು ಮ್ಯಾಲೆ ಬಂದುಬಿಡ್ಲಿ, ಅವಂದು ಅದೇ ತಾತ್ಪರ್ಯ ಐತಿ. ಇದಕ್ಕೆ ನಿರುಡಿ ಲಕ್ಷಣ ಅಂತಾರೆ. ಈಶ್ವರನ ಸಂಕಲ್ಪನೂ ಮಾಡ್ಯಾನ, ಜೀವ ಹ್ಯಾಂಗಾರ ಮಾಡಿ ಅವನಿಗೆ ಜನ್ಮ ಕೊಡ್ತೀನಿ, ತಿಳ್ಕೊಂಡು ಪಟ್ಟೆ ನನ್ನ ಕಂತಕ್ಕೆ ಬಂದುಬಿಡ್ಲಿ. ನಮ್ಮ ಮ್ಯಾಲ ಅನುಕಂಪದಿಂದ ಅವನು ಮನುಷ್ಯನ ಶರೀರ ಕೊಟ್ಟಾನ. ದೇವತೆಗಳಿಗೂ ಸಿಗಂಗಿಲ್ಲ ಅದು ಮನುಷ್ಯ ಜನ್ಮ, ಹೌದಲ್ಲ? ದೇವತೆಗಳು ಕೂಡ ಇವ ಜೀವ ಉದ್ಧಾರ ಆಗಲಿ ಅನ್ನೋದು ತಾತ್ಪರ್ಯ ಐತಿ. ಗ್ರಂಥಕರ್ತರದು ಕೂಡ ಈ ಜೀವಗಳು ಉದ್ಧಾರ ಆಗಲಿ ಅನ್ನೋದೇ ತಾತ್ಪರ್ಯ ಐತಿ. ಹೇಳೋರ್ದು ಕೂಡ ಈ ಜೀವ ಉದ್ಧಾರ ಆಗಲಿ ಅನ್ನೋದೇ ತಾತ್ಪರ್ಯ ಐತಿ. ಮತ್ತು ನೀವು ಕೂಡ ನಾವು ಉದ್ಧಾರ ಆಗ್ಬೇಕಂತೇಳಿ ಬಂದಿದ್ದೀವಿ. ಯಾಕೆ ಆಗಂಗಿಲ್ಲ? ಆಕೈತಿ, ಸ್ವಲ್ಪ ಲೇಟ್ ಆಕೈತಿ. ಕೆಲವೊಬ್ರಿಗೆ ಜಲ್ದಿ ಆಕೈತಿ, ಕೆಲವರಿಗೆ ಲೇಟ್ ಆಯ್ತು. ಆಗೋದು ಗ್ಯಾರಂಟಿನೇ. ಪಾರಮಾರ್ಥಕ್ಕೆ ಯಾವಾಗಲೂ ಫಲ ಐತಿ, ನಿಷ್ಫಲ ಇಲ್ಲಿ. ಇದು ಯಾಕಪ್ಪ ಅಂದ್ರೆ ಸಫಲ ಪ್ರವೃತ್ತಿ ಜನಕತ್ವಂ ಸಂವಾದಿ, ಇದು ಸಫಲ ಐತಿ. ಪ್ರಪಂಚದಾಗ ಪ್ರವೃತ್ತಿಗೂ ಪಾರಮಾರ್ಥದ ಪ್ರವೃತ್ತಿಗೂ ವ್ಯತ್ಯಾಸ ಐತಿ. ಪ್ರಪಂಚದಾಗ ನೀವು ಪ್ರವೃತ್ತಿ ಆದ್ರಿ ಅಂದ್ರೆ ಕಡೆಗೆ ಫಲ ಏನಪ್ಪ ಅಂದ್ರೆ ಶೂನ್ಯವೇ ಫಲ. ಅಲ್ಲಿ ಫಲ ಏನೈತಿ? ಶೂನ್ಯವೇ ಫಲ. ಲಾಸ್ಟಕ್ಕೆ ನೀವು ಅಲ್ಲಿ ಒಂದು ಅಕಸ್ಮಾತ್ ನಿಮ್ಗೆ ಅಲ್ಲಿ ಸಫಲತೆ ಇತ್ತು ಅಂದ್ರೆ ನೀವು ಕಡೆ ಪ್ರವೃತ್ತಿನೇ ಆಗ್ತಿರಲಿಲ್ಲ. ಅಲ್ಲಿ ಏನೂ ಇಲ್ಲ ತಿಳ್ಕೊಂಡು ಹೊಳ್ತೀರಿ ನೀವು. ಇದು ಏನೂ ಇಲ್ಲ ಅಂತೇಳಿ ತಿಳುವಳಿಕೆ ಬರಬೇಕಾದ್ರೆ ಭಾಳ ಸಮಯ ತೊಗೊಂಡಿರ್ತದೆ. ಅಷ್ಟೆ ಸಮಯ ಭಾಳ ತೊಗೊಂಡಿರ್ತದೆ. ಅಳಿಯಾಡ್ತಿರ್ತವ, ನಡ್ಯಾಕೆ ಬರ್ತಿರಂಗಿಲ್ಲ, ಅವಾಗ ತಿಳುವಳಿಕೆ ಬರ್ತದೆ ನಮ್ಗೆ. ಇಲ್ಲೇನೂ ಇಲ್ಲ, ಹುರುಳೇ ಇಲ್ಲ. ಇಲ್ಲಿ ಹುರುಳಿಲ್ಲ ಅನ್ನೋದ್ರಾಗ ಸಮಯ ಗತಿಸಿರ್ತೈತಿ. ಆದರೂ ಪರವಾಗಿಲ್ಲ, ಇವತ್ತಿನ ನಾಳೆಗೆ ಹಾಗೆ ಆಕೈತಿ ಕೆಲಸ. ಆದ್ರೆ ಅಲ್ಲಿ ಫಲ ಇಲ್ಲ, ಇಲ್ಲಿ ಫಲ ಐತಿ. ಫಲ ಅಂತೂ ನಕ್ಕಿ ಸಿಗಾಕೇಬೇಕು. ಇಷ್ಟೆಲ್ಲ ಹೇಳೋ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಇದು ನಾನೂ ಅಲ್ಲ, ಇದು ನಂದೂ ಅಲ್ಲ. ನಂದು ಯಾಕಲ್ಲಪ್ಪ ಅಂದ್ರೆ ಇದು ಪಂಚಮಹಾಭೂತಗಳದೈತಿ. ಇದು ನಾನು ಯಾಕಲ್ಲ ಅಂದ್ರೆ ಇದು ನಾನು ತಿಳಿತೀನಿ. ಯಾರು ಯಾವದನ್ನು ತಿಳಿಯುತ್ತಾರೆಯೋ ಅವರು ಅದಕ್ಕಿಂತಲೂ ಭಿನ್ನವಿರುತ್ತಾರೆ. ಘಟದೃಷ್ಟ ಘಟಾತ್ ಭಿನ್ನ. ಪ್ರಶ್ನೆ ಸಂಖ್ಯೆ 48. 25 तत्व मैं नहीं और ये मेरा नहीं, सो किस रीति से जानना? ಇಟ್ಟು ಚಂದ ತಿಳಿಸ್ಯಾರ ಇಲ್ಲಿ.
ಮೂರನೇ ಕಲಾ ಅಂತರೂ ಒಟ್ಟ ನಿಮ್ಗೆ ಬೇಸರ ಆಗ್ಬೇಕು. ಏಪ್ಪ ಏನು ಹೇಳಕತ್ತಾರ, ಸಾಕು ಬಿಡೋ ಮರ, ಇದು ನಂದು ಅಲ್ಲಿ ಸದ್ದ ಹರಿದು ಕೂಡಲೇ ಅನ್ಬೇಕು ನೀವು. ಹಂಗೆ ಮಾಡಿಬಿಟ್ಟಾರ ಪಂಡಿತ್ ಪತಾಂಬ್ರಜಿ ಅವ್ರು. ಎಷ್ಟು ಸಲ ಹೇಳಾಗತ್ತೆ, ಅಲ್ಲ 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 ಅಂತ ಹೇಳಾಗತ್ತೀನಿ. ಅದೇನಂತಾರಲ್ಲ, ಅದು ಪೊಲೀಸರು ಬಡ್ತಕ್ಕೆ ಕೆಲವೊಬ್ರು ಹ್ಞೂ ಅಂತಾರಲ್ಲ, ಸುಮ್ಮನೆ ಹ್ಞೂ ಅಂತಾವ್ ಮಾಡಿರಂಗಿಲ್ಲ ಖರೆ ಅದು ಬಡ್ತಾ ತಪ್ಸೋಳಕ್ಕೆ. ಮತ್ತೆ ಅಲ್ಲಿ ಹೋಗಿ ಕೋರ್ಟ್ನಾಗ ಸುಳ್ಳು ಹೇಳ್ತಾರೆ, ಅವ್ರು ಬಡ್ತಕ್ಕೆ ಹ್ಞೂ ಅಂದ್ರೆ ಸರ್ ಅಂತ ಹೇಳ್ತಾರೆ. ಅಲ್ಲಿ ಮತ್ತೆ ಹೋಗಿ ಖರೆ ಹಂಗೆ ಇಲ್ಲಿ ಬಡ್ತಕ್ಕರೆ ಹ್ಞೂ ಅನ್ಬೇಕು, ಹಂಗೆ ಮಾಡ್ತಾರೆ ಈಗ ಅವರು. ಓದ್ತಾರೆ ಆಕಾಶಕ್ಕೆ ಪಾಂಚ ತತ್ವ ವಿಷಯ ಶೋಕ್ ಹುವೆ. ಈಗ ಆಕಾಶದ 5 ತತ್ವಗಳ ಬಗ್ಗೆ ಬಿಡಿಸಿ ಹೇಳ್ತಾರೆ. शोक हुए तब भी मैं जानता हूँ और शक न हुए तब तिसके अभाव को भी मैं जानता हूँ. ದುಃಖ ಇದ್ದರೂ ನಾ ತಿಳಿತೀನಿ, ದುಃಖ ಇಲ್ಲದೆ ಇದ್ದಾಗೂ ನಾ ತಿಳಿತೀನಿ. ತಿಳಿತೀನಿ ಇಲ್ಲ ತಿಳಿತೀವಿ. ಹಾಂ, ನಾವು ದುಃಖ ಈ ಒಟ್ಟೆ ಒಂದು 2 ವರ್ಷ ಆಯ್ತು ರೀ, ಅಗದಿ ಎಲ್ಲ ಸೋಳಿತ್ ನಡೆದೈತ್ರಿ, ಯಾವ ಕಷ್ಟ ನಷ್ಟಗಳು ಇಲ್ಲ ಅಂತಂತಾನೆ. ಏನು ರೀ ಒಟ್ಟು ನನಗೆ ಸಾಕಾಗಿ ಹೋಗೈತಿ ಅಂದು ಮದುವೆ ಆಗಿ ಒಂದು ಕಡೆ ಹೇಳ್ತಾರೆ. ಏನು ಹೇಳ್ತಾರಂದ್ರೆ, ಭೂಲೋಕದಾಗನೇ ನೀ ನರಕ ನೋಡ್ಬೇಕಾಗಿತ್ತು ಅಂದರೆ, ನರಕ ಅಂತೂ ಮ್ಯಾಲೆ ಐತಿ, ಭೂಲೋಕದ ಒಳಗನೇ ನೀ ನರಕ ನೋಡಬೇಕಾಗಿತ್ತು ಅಂದ್ರೆ, ಬೀಚಿಯವ್ರು ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ, ಭೂಲೋಕದಾಗನೇ ನೀ ನರಕ ನೋಡ್ಬೇಕಾಗಿತ್ತು ಅಂದ್ರೆ ಕೆಲಸ ಹತ್ತೋಕ್ಕಿಂತ ಮೊದಲನೇ ಮದುವೆ ಮಾಡ್ಕೊಂಡು ನೋಡು. ಕೈಯಾಗ ಕೆಲಸ ಸಿಗೋಕ್ಕಿಂತ ಮೊದಲೇ ಮದುವೆ ಮಾಡ್ಕೊಂಡು ನೋಡಿ, ನನಗೆ ನರಕ ಅಂದ್ರೆ ಏನಂದ್ರೆ ಗೊತ್ತಾಗ್ತೈತಿ. ಕೆಲಸ ಇದ್ರನ್ನ ನಡ್ಸೋಕ್ಕಾಗಲ್ಲ, ಇನ್ನು ಕೆಲಸ ಇಲ್ದಾಗ ಗತಿ ಏನಾಕದ, ಗಂಟು ಮೂಟು ಕಟ್ಕೊಂಡು ನಡಿ, ಅತ್ತ ಗೋಪ್ಲ ಚಲ್ಲೈ ಮೋಕ್ಳ ಪಂಡರಿಲ್ಲ ತಿರ್ಗಾಡ್ಬೋದು ಹೋಗೋದಾಕೈತಿ. शोक हुए तब तिसकी भी मैं जानता हूँ और शोक ना हुए तब तिसके अभावों को भी मैं जानता हूँ. ದುಃಖ ಬಂದರೂ ಗೊತ್ತಾಕೈತಿ, ದುಃಖ ಬರದೇ ಇದ್ದಾಗೂ ಗೊತ್ತಾಕೈತಿ, ಗುರ್ತಾಕೈತಿ. ದುಃಖ ಅಂತರೂ ಅದು ಎಲ್ಲರಿಗೂ ಅನುಭವಕ್ಕೈತಿ, ಹೌದನು? ಸುಖ ಕಡಿಮೆ, ದುಃಖವೇ ಜಾಸ್ತಿ ಐತಿ. ಅದು ಬಿಟ್ಟೇನೆಂದರು ಬಿಡಿದಿ ಮೈ ಅಂತಲ್ಲ, ಅದೇನಾಗಿತ್ತು, ಹಳ್ಳಿ ಒಳಗೆ ಮೇವು ಮಾಡ್ತಾರೆ, ದನಗಳಿಗೆ ಮೇವು ತರ್ತಾರೆ. ದೊಡ್ಡ ಮೇವು ಮಾಡಿ ಇಟ್ಟಿದ್ದ, ಒಂದು ಗಂಟ ಒಂದು ಹೊರಿ ಕಟ್ಟಿದ್ದ. ಅಲ್ಲಿ ಪಕ್ಕದವರು ಏನು ಮಾಡಿದ್ರು, ಇಬ್ಬರು ಕೂಡಿ ಹೊರಿಸಿ ತಲೆ ಮ್ಯಾಗ ಇಟ್ರಿ ಇವನಿಗೆ. ಇಲ್ಲಿಂದ ಎಷ್ಟಪ್ಪ ದೂರ ಅಂದ್ರೆ, ಆ ದರ್ಗಾ ಐತಲ್ಲ, ಆ ದರ್ಗಾ ಅದಷ್ಟು ದೂರ ಮನಿ. ತಲೆ ಮೇಲೆ ಹೊತ್ಕೊಂಡಿದ್ದ, ಹೊಂಟ 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 ಬೃಂದಾವನ್ ಹೋಟೆಲ್ ದಾಟ್ದ, ಮುಂದೆ ಆ ಹೋಟೆಲ್ ದಾಟ್ದ, ಹೆಡಕ್ಕೆ ಕಂಡಾಪಟ್ಟು ಮುಗಿಸಾಕತ್ತು. ಒಟ್ಟ ಒಗಿಲೇನೋ ಅನ್ನಂಗೆ ಆಗಾಕತ್ತು, ಭಯಂಕರ ತ್ರಾಸ ಆಗಕತ್ತು, ದುಃಖ ಆಗಕತ್ತಿಲ್ಲ. ಶೋಕ ಅಂದ್ರೆ ದುಃಖ, ಭಾಳ ದುಃಖ ಆಗಕತ್ತು, ಭಾಳ ದುಃಖ ಆಗಕತ್ತು, ಭಾಳ ತ್ರಾಸ ಆಗಾಕತ್ತ ಅಂತೇಳಿ ತೆಗೆದು ಒಗಿತ್ಯ, ಮತ್ತೆ ಹೊರಸೋರಿಲ್ಲ ಯಾರು ಹಾಗೆ. ಮತ್ತು ಅದನ್ನು ಮತ್ತೆ ಹೆಣ ಕಾಯ್ಕೋತ ಕುತ್ಕೊಂಡು ಕುಡ್ಬೇಕಲ್ಲ, ಇಲ್ಲ ಬೇರೆದವ್ರು ಒಯ್ದು ಬಿಡ್ತಾರೆ. ತಳಗೆ ಒಗದ್ರೆ ಹೊರಸೋರಿಲ್ಲ, ಹಂಗೆ ಹೊದವು ನಿತ್ರ ಹೆಡಕ್ಕೆ ತಳಗೆ ಕೂತೈತಿ. ಹ್ಯಾಂಗೆ ಮಾಡೋದು ಅಂತೇಳಿ ಒದ್ದಾಡ್ಕೋತು ಅಕ್ಕಲ್ಕೋಡಿ ಶರಣಪ್ಪರ ಮಠ ಐತಲ್ಲ ಮುಂದಲ್ಲಿ, ಅಲ್ಲಿ ತನಕ ಹೋದ, ಮುಗಿತವನ ಕಥೆಯಲ್ಲಿ. ಅಲ್ಲಿ ಹೋಗೋದ್ರಾಗ ಏನು ಮಾಡ್ದಪ್ಪ ಅಂದ್ರೆ, ಆ ತಲೆ ಮ್ಯಾಗಿನ ಹೊರಿ ತೊಗೊಂಡು ಹೆಗಲ್ ಮ್ಯಾಗ ಇಟ್ಕೊಂಡ. ಏನು ಮಾಡ್ದದನ, ಹೆಗಲ್ ಮ್ಯಾಗ ಇಟ್ಕೊಂಡ. ಹಾ ಅಂದವ. ಏನಂದ, ಎಷ್ಟು ಚಂದ ಆತಪ್ಪ ದೇವರ, ಸಾಕಾಗಿತ್ತು ನೋಡ್ಪ ಇಡ ತನಕ, ಈಗ ಒಂದಿಟ್ಟು ಸಮಾಧಾನ ಆಯ್ತು ಅಂತ ಅಂದವ. ಆ ಹೊರಿ ಎಲ್ಲಿ ಹೋಗೈತು, ಅಲ್ಲೇ ಐತು. ಹೊರಿ ಎಲ್ಲಿ ಹೋಗೈತು, ಅಲ್ಲೇ ಐತು. ಹೊರಿ ಅವನಿಗೆ ಬಿಟ್ಟು ಎಲ್ಲಿ ಹೋಗಿಲ್ಲ, ಹೋದಂಗೆ ಆಗ್ಯದ ಅಟ್ಟ. ದುಃಖ ನಮಗೆ ಬಿಟ್ಟು ಎಂದೂ ಎಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ, ಹೋದಂಗೆ ಅನಿಸ್ತಿರ್ತದೆ. ಒಂದು ಈಟ್ ಯಾವಾದ್ರ ಸುಖ ಬತ್ತಪ್ಪ ಅಂದ್ರೆ ಆ ಇದ್ದದ ದುಃಖನ ನಾವು ಮರಿತಿರ್ತೀವಿ. ಯಾಕಪ್ಪ ಅಂದ್ರೆ ದುಃಖಸ್ಯ ಮೂಲ ಕಾರಣ ಯಾವುದು ಅಂತ ಕೇಳಿದ್ರೆ ಅಜ್ಞಾನವೇ. ಎಲ್ಲಿ ಪರ್ಯಂತರವಾಗಿ ನೀ ಅಜ್ಞಾನ ಕಳ್ಕೊಳ್ಳಲ್ಲ, ಅಲ್ಲಿ ತನಕ ದುಃಖ ಅಂತೂ ತಪ್ಪೋದೇ ಇಲ್ಲ, ಹೌದಿಲ್ಲ? ಅದಕ್ಕಾಗಿ ಶೋಕ ಅನ್ನೋದು ನಮಗೆ ಗೊತ್ತಾಕೈತಿ, ನನಗೆ ತ್ರಾಸ ಆಗಕತ್ತದ್ದು ಗೊತ್ತಾಕೈತಿ, ತ್ರಾಸ ಆಗದೇ ಇದ್ದಾಗೂ ಗೊತ್ತಾಕೈತಿ. ಹೀಗಾಗಿ ಇದನ್ನು ನಾನು ತಿಳಿತೀನಿ ಅಂದ ಬಳಿಕ, ಯಾತಿ ಶೋಕ ಮೈ ನಹಿ ಅವ್ರ ಮೇರಾ ನಹಿ, ಇದು ದುಃಖ ನಾನು ಅಲ್ಲ, ನಾನು ಯಾಕಲ್ಲ ಅಂದ್ರೆ ನಾ ಇದನ್ನು ತಿಳಿತೀನಿ, ಮತ್ತಿದು ನಂದು ಅಲ್ಲ. ಯಾಕಂದ್ರೆ ಹೇಳ್ತಾರವ್ರು, ಏ ಶೋಕ ಆಕಾಶ ಕಾ ಹೇ, ಈ ದುಃಖ ಅನ್ನೋದು ಎದ್ರದೈತಿದು, ನನಗೆ ಹಾಡ್ಯಾಡ್ಕೊಂಡು ಅಳಾಕ ಖುಷಿ ಆದಾಗ ಹೊಡೆದು ನಗಾಕ ಹೋಗಾಕ ಹೋಗಬೇಡ ಅಂತಾರವ್ರು. ನೀ ಅಳವನು ಅಲ್ಲ, ನೀ ನಗವನು ಅಲ್ಲ, ಅಳೋದೇ ಬೇರೆ ನಗೋದೇ ಬೇರೆ. ಇದನ್ನ ಇದರಟ್ಟು ಅರಿ, ಇದನ್ನ ಇದರ ಇಟ್ಟು ಅರಿ. ಸಿನಿಮಾ ಹೆಂಗೆ ನೋಡ್ತಿರ್ತಲ್ಲ ಹಂಗೆ ಇದೊಂದು ಸಿನಿಮಾ, ಜೀವನ ಇದೊಂದು ಸಿನಿಮಾ ಅಂತ ತಿಳ್ಕೊಂಡು ನೀನು ಇರಬೇಕು. ಇವೆಲ್ಲ ಶರೀರಕ್ಕೆ ಸಂಬಂಧಪಟ್ಟಂಥ ಗುಣಗಳದಾವಂತ ತಿಳ್ಕೋಬೇಕು. मैं इस शोक का जाने वाला दृष्टा घटा दृष्टा की न्याय इसलिए न्यारा हूँ, ऐसे शोक मैं नहीं और मेरा नहीं ये जानना. ಹಿಂಗೆ ದುಃಖ ನಾನು ಅಲ್ಲ, ಮತ್ತು ಇದು ನಂದು ಅಲ್ಲ,
ಅನ್ನೋದನ್ನು ತಿಳ್ಕೊಬೇಕಪ್ಪ. ಅಂದ್ರೆ 25 ತತ್ವಗಳು ಇವು ನಾನು ಅಲ್ಲ ನನ್ನೂ ಅಲ್ಲ ಹ್ಯಾಂಗ್ರಿ ಅಂತ ಕೇಳಿದಲ್ಲವ, ಅದನ್ನು ಬಿಡಿಸಿ ಹೇಳಾಗತ್ತಾರ. ಕಾಮ್ ಕಾಮ್ ಹೋವೆ ತಬ್ಬಿ ಮೈ ಜಾನ್ತಾವ್. ಏನಾರು ತಿನ್ಬೇಕು, ಏನಾರು ಉಣ್ಬೇಕು, ಏನಾರು ಕುಡಿಬೇಕು, ಏನಾರು ನೋಡ್ಬೇಕು ಅನ್ನೋದು ಇಚ್ಛೆ ಆದಾಗೂ ನನಗೆ ಗೊತ್ತಾಕೈತಿ. ಅವ್ರು ಕಾಮ್ ನ ಹೋವೆ ತಪ್ಪಿಸ್ ಅಭಾವಂಕು ಬಿ ಮೈ ಜಾನ್ತಾವ್. ಬಯಕೆಗಳು ಇಲ್ಲದೇ ಇದ್ದಾಗ ನನಗೆ ಯಾವ ಆಸೆನೂ ಇಲ್ಲ, ನಂದೆಲ್ಲ ಮುಗಿದೈತಪ್ಪ. ಮುದುಕ್ಯಾರ ಹತ್ತಿರ್ತಾರೆ, ಯವ್ವ ಈ ಸಲ ಜಾತ್ರೆ ಇದಕ್ಕೆ ಹಬ್ಬಕ್ಕೆ ನಿನಗೊಂದು ಬಂಗಾರ ಮಾಡಿಸೋನು, ಸೀರೆ ತರೋನು, ಚಲೋ ಚಲೋ ಹಬ್ಬ ಮಾಡು ಅನ್ಬೇಕು. ನನಗೇನು ಮಾಡ್ತಪ್ಪ, ಮೊಮ್ಮಕ್ಕಳಿಗೆ ನಿನ್ನ ಹೆಂಡತಿಗೆ ಸೊಸೈರಿ ಮಾಡು ಅಂದೇನು ಅದು ಬಿದ್ದು ಹೋಗೋದು ಮರ ಹತ್ತಿರ್ತಾಯ್ತಿ. ಅಟ್ ಅಂದಿರ್ತಾಳೆ. ಅವ್ರು ತರೋದು ಬಿಟ್ಟು ನನ್ನ ಬಾಜುಕೆಲ್ಲ ಹೇಳ್ಕೊತೀರಿ ಹೇಳ್ತಾರೆ. ಮುದುಕಿ ನನ್ನ ಮಗ ಇಟ್ಟು ಸುಮಾರಾಗೇನೀಗ ಸೊಸೆ ಬಂದ ಅಂತ ಹಿಡಿದು ನಂಗೆ ನೋಡದೆ ಬಿಟ್ಟಾರೆ. ಬ್ಯಾಡತ್ ಹೇಳ್ದಕ್ಕೆ ಹಾಕಿನೇ, ಮೊದಲು ಬ್ಯಾಡತ್ ಹೇಳ್ದಕ್ಕೆ ಹಾಕಿನೇ. ಹಿಂದಾಡಿ ಆಜು ಬಾಜು ಮುದುಕ್ಯಾರಿಗೆಲ್ಲ ನಿನ್ನ ಮಗ ಏನು ತಂದಾನೇನು ಅಂತ ಎಲ್ಲರಿಗೆ ಕೇಳ್ಕೊತೀರಿ ಹೇಳ್ದೆ. ಎಲ್ಲ ಓಣೆಲ್ಲ ಹೇಳ್ಬಿಡ್ದು ಸುದ್ದಿ ಅದನ್ನು. ಬೇಕಂದಕಿನೂ ಹಾಕಿನಿ, ಬ್ಯಾಡ ಅಂದಕಿನೂ ಹಾಕಿನಿ. ಕಾಮ್ ಹೋವೆ ತಬ್ಬಿ ಮೈ ಜಾನ್ತಾ ಹೂँ, ಕಾಮ್ ನ ಹೋವೆ ತಬ್ ತಿಸ್ಕೆ ಅಭಾವಂಕು ಬಿ ಮೈ ಜಾನ್ತಾ ಹೂँ. ಇಲ್ಲೊಂದು ಟಿಪ್ಪಣಿ ಬಂದೈತಿ. ಟಿಪ್ಪಣಿ ಸ್ವಲ್ಪ ಡೀಪ್ ಐತಿ. ಇದು ವಿಷಯ ಮುಗಿಸಿ ಟಿಪ್ಪಣಿ ಬೆಳಿಗ್ಗೆ ತೊಳೋದು. ಅಲ್ಲಿ ಯಾಕಂದ್ರೆ ಪ್ರಾಚೀನ ನೈಯಾಯಿಕರು ಮತ್ತು ನವೀನ ನೈಯಾಯಿಕರು ಬರ್ತಾರೆ. ಅಭಾವದ ಮ್ಯಾಗ ಬಂದೈತಿ ಅದು. ಅಭಾವ ಅಂದ್ರೇನು, ಭಾವ ಅಂದ್ರೇನು, ಅಭಾವ ಒಳಗೆ ಎಷ್ಟು ಪ್ರಕಾರ ಅದಾವ, ಇಲ್ಲ 5 ಯಾಕೆ ಕೊಟ್ಟು 4 ಯಾಕೆ ಕೊಟ್ಟರು, 5ನೇದು ಯಾಕೆ ಕೊಡಲಿಲ್ಲ, ಹಿಂಗೆಲ್ಲ ಒಂದು ಸ್ವಲ್ಪ ಇದು ಅದಾವ. ಮುಂಜಾನೆ ನಡ್ಸೋಣ ಅದನ್ನು, ವಿಷಯ ನಡ್ಸ್ಕೊಂಡು ಹೋಗಿ ಮುಂದೆ. ಇರಲಿ ಇನ್ನೊಂದಿಟ್ಟು ಐತಿ ವಿಷಯ. ಕಾಮ್ ನಾಮ್ ನ ಹೋವೆ ತಬ್ ತಿಸ್ಕೆ ಅಭಾವಂಕು ಬಿ ನೈ ಜಾನ್ತಾ ಹೂँ. ಬಯಕೆಗಳು ಇದ್ದಾಗನೂ ನಾನು ತಿಳಿತೀನಿ, ಬಯಕೆಗಳು ಇಲ್ಲದೆ ಇದ್ದಾಗನೂ ನಾನು ತಿಳಿತೀನಿ. ಹೌದು. ಸತ್ತವನಿಗೆ ನಾಳೆಗೆ ಮರಣದಂಡನೆ ಶಿಕ್ಷೆ ಐತಿ. ನಿನ್ನ ಕೊನೆಯ ಬಯಕೆ ಏನು ಅಂತ ಕೇಳ್ತಾರೆ, ಏನು ಹೇಳ್ತಾನ ಪಾಪ. ಆದ್ರೆ ಯಾರು ಹೆಸರು ಏನೋ ಬರ್ತೈತಿ, ರಾಜ್ಗುರು ಸ್ವತಂತ್ರ ಹೋರಾಟ ಫ್ರೀಡಮ್ ಫೈಟರ್ಸ್ ಆಗ್ತಾರವ್ರಿ. ಬೆಳಿಗ್ಗೆ ಮರಣದಂಡನೆ ಶಿಕ್ಷೆ ಐತಿ. ರಾತ್ರಿ ಮಾಡಿ ಜೈಲಿಗೆ ಬಂದು ಎಲ್ಲ ಪೊಲೀಸರು ನಿನ್ನ ಕೊನೆ ಇಚ್ಛಾ ಏನು ಐತಿ ಅಂತ ಕೇಳಕ್ಕೆ ಬರಾಕತ್ತಾರ. ಇವಾಗ ಏನು ಮಾಡಾಕತ್ತಾರಪ್ಪ ಅಂದ್ರೆ ಒಳಗೆ ತಾಲೀಮ್ ತೆಗಿಯಾಕತ್ತಾನೆ ಜೈಲ್ನಾಗ. ಯಾರು? ರಾಜ್ಗುರು. ಬೆಳಿಗ್ಗೆ ಏನೈತಿ? ಮರಣದಂಡನೆ ಐತಿ. ಇವತ್ತೇನು ಮಾಡಾಕತ್ತಾನ? ತಾಲೀಮ್ ತೆಗಿಯಾಕತ್ತಾನ. ಅವ್ರಿಗೆ ಆಶ್ಚರ್ಯ ಆಯ್ತು, ಇವನಿಗೆ ಸಾವಿನ ಬಗ್ಗೆ ಏನು ಭಯ ಆಯಿತು ಇಲ್ಲ. ನಾಳೆ ಬೆಳಿಗ್ಗೆ ಆದರೆ ಮರಣದಂಡನೆ ಶಿಕ್ಷೆ ಐತಿ, ಇವ ನೋಡಿದ್ರೆ ಊಟಬೇಟ್ ಹೊಡ್ಯಾಕತ್ತಾನ, ತಾಲೀಮ್ ತೆಗಿಯಾಕತ್ತಾನ, ಹಿಂಗ್ಯಾಕೆ ಮಾಡಾಕತ್ತಾನೆ ಮಾತ್ರ ಎಲ್ಲ ಕೇಳ್ತಾರೆ ಅವನಿಗೆ. ಬ್ರಿಟಿಷ್ ಸರ್ಕಾರದವ್ರು ಯಾಕೆ ತಾಲೀಮ್ ಯಾಕೆ ತೆಗಿಯಾಕತ್ತೀನಿ ಅಂತ ಕೇಳ್ತಾರೆ. ಏನಿಲ್ಲ, ಮತ್ತು ನಮ್ಮ ಮುಂದಿನ ಜನ್ಮದಾಗ ಹುಟ್ಟವನ, ಮತ್ತು ನಾನು ಸ್ವತಂತ್ರ ಸೇನಾನಿ ಹೋರಾಟಗಾರ ಆಗವನ, ಅದಕ್ಕೆ ಮುಂದಿನ ಜನ್ಮದಾಗ ತಾಲೀಮ್ ತೆಗೆದು ಬೇಡ, ಈಗ ತಾಲೀಮ್ ತೆಗೆದು ಮುಂದಿನ ಜನ್ಮದಾಗ ಫುಲ್ ಕಸುವಾಗಿ ಹುಡ್ತೀನಿ ನಾನು ತೆಗಿಯಾಕತ್ತೀನಿ ನಾನು. ಹಂಗಿರ್ಬಾರ್ದು. हाँ, याते ये काम मैं नहीं और ये काम मेरा नहीं, ये काम ಆಕಾಶ का है. ಆಕಾಶದೊಳಗೆ ವಾಯುವಿನ ಒಂದು ಭಾಗ ಬಂದು ಕೂಡ್ಕೊಂಡು ಕಾಮನ ಆಗೈತಿ. ಯಾಕಪ್ಪ ಅಂದ್ರೆ ವಾಯುನೂ ಚಂಚಲತ, ಒಮ್ಮೆ ಬಿಡ್ತೈತಿ ಗಾಳಿ, ಒಮ್ಮೆ ಬಿಡಂಗಿಲ್ಲ. ಹಂಗೆ ಇದು ಮನಸ್ಸು ಏನು ಮಾಡ್ತೈತಪ್ಪ ಅಂದ್ರೆ ಒಮ್ಮೆ ತಿನ್ಬೇಕಂತೈತಿ, ಒಮ್ಮೆ ನೋಡ್ಬೇಕಂತೈತಿ. ಮನುಷ್ಯನ ಕೆಲಸ ಒಟ್ಟು ಏನು? ಒಟ್ಟು ಹಳಿದು ಮಾಡೋದೇ ಅದ್ರ ಕೆಲಸ. ಮನುಷ್ಯನ ಕೆಲಸ ಏನು? ಒಟ್ಟು ಆ ವಸ್ತು ಹಳಿದು ಮಾಡೋದು ಮತ್ತು ಹೊಸದೇ ಹುಡುಕಾಡೋದು. ಹಳಿದು ಮಾಡೋದು, ಹೊಸದು ಹುಡುಕೋದು. ಒಟ್ಟು ಮನುಷ್ಯನ ಕೆಲಸನೇ ಇದೈತೆ. ಒಟ್ಟು ಮುಪ್ಪು ಮಾಡಿಬಿಡೋದು, ಅದಕ್ಕೆ ಬರ್ಬಾದ ಮಾಡಿ. ಒಟ್ಟು ಅದು ಏನು ಮಾಡ್ತೈತಿ ಅಂದ್ರೆ ಇವು ಇಂದ್ರಿಯಗಳನ್ನೆಲ್ಲ ಬರ್ಬಾದ ಮಾಡಿ, ಇವ್ಕೆ ಹಾಳು ಮಾಡಿ, ಇವು ಕಡೆಯಿಂದ ಕೆಲಸ ತೊಗೊಂಡ್ಬಿಡ್ತೈತೆ. ಅದು ತಾನು ಮಾತ್ರ ಹೆಂಗಿರ್ಬೇಕು ಹಂಗೆ ಇರ್ತೈತಿ. ಜನ್ಮ ಜನ್ಮಾಂತರ ತನಕ ಅದು ಇರೋದೇ ಸೂಕ್ಷ್ಮ ಶರೀರ. ಇವಕ್ಕೆಲ್ಲ ಕಿವಿ ಬಾದ ಮಾಡ್ತೈತಿ, ಕಿವಿಯಿಂದ ಕೇಳಿ 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 ಕಿವಿ ಬಾದ ಮಾಡಕ್ಕಸ್ತೈತಿ, ಮೂಗು ಬಾದ ಮಾಡಕ್ಕಸ್ತೈತಿ, ಕಣ್ಣು ಬಾದ ಮಾಡಕ್ಕಸ್ತೈತಿ, ಬಾಯಿ ಬಾದ ಮಾಡಕ್ಕಸ್ತೈತಿ. ಆದ್ರೆ ಮಾತ್ರ ಏನೂ ಇಲ್ದಂಗೆ ಊರು ಸುಟ್ಟು ಹಣ್ಮಕ್ಕ ಹಂಗೆ ಹೊರಗಿರ್ತಾನಲ್ಲ, ಹಂಗೆ ಮನಸ್ಸು ಮಾತ್ರ ಹಂಗೆ ಇರ್ತೈತೆ. मैं इस काम का जानने वाला दृष्टा घटा दृष्टा की न्याय इसलिए न्यारा हूँ, ऐसा काम मैं नहीं और मेरा नहीं ये जानना. ಹಿಂಗೆ ಕಾಮನು ನಾನು ಅಲ್ಲ ಮತ್ತು ಇದು ನಂದು ಅಲ್ಲ. ಇದು ಏನಾಗೈತಿ? ಆಕಾಶದೊಳಗೆ ಒಂದು ಇದು ಆಗೈತಿ. ವಾಯುನ ಒಂದು ಭಾಗ ಬಂದು ಕುಡ್ಕೊಂಡು ಆಗೈತಿ. ಇದೊಂದು ನಡ್ಸೋಣ, ಕ್ರೋಧೊಂದು ಆಗೈತಿ. ಆಗೈತಿ ಟೈಮ್ ಬಿಡೋಣ. ಮೊಬೈಲ್ ಬಂದ್ ಮಾಡೋಣ. ಅದನ್ನು ಬಂದ್ ಮಾಡಿದ್ರೆ ಗೊತ್ತಾಗ